ಹಲೋ, ಹಲೋ ಸರ್. ಶಿವರಾಮ್ ಅವ್ರು ಹೇಳಿ. ಶಿವರಾಮ್ ಅವ್ರೇನೋ ಕೈ ಎತ್ತಿದ್ರು ಅಂತ ಬಂದಿತ್ತು. ಹೌದು ಸರ್. ಶಿರ್ಸಿ ಇಲ್ಲಿ ನೇತ್ರತಜ್ಞರು ಅವರು. ಹಾ 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 ನೀವು ಒಮ್ಮೆ ಅಲ್ಲಿ ನಮಸ್ಕಾರ ಸರ್. ಉಪನ್ಯಾಸ ಕೊಟ್ಟಿದ್ರಿ. ಕೊಟ್ಟಿದ್ದೆ ಜ್ಞಾಪಕ ಇದೆ. ಹಾಂ ಹೌದೇ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಅಲ್ಲ, ಆಕಸ್ಮಿಕವಾಗಿ ಅದಕ್ಕೆ ಹೋಯ್ತು ಅಷ್ಟೇ. ನೋ ಪ್ರಾಬ್ಲಮ್ ಸರ್, ನೋ ಪ್ರಾಬ್ಲಮ್. ಓಕೆ. ವೆಲ್ಕಮ್ ಸರ್ ತಮಗೆ. ವೆಲ್ಕಮ್. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಸ್ವಾರಸ್ಯ ಅನ್ನೋ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಪ್ರೊಫೆಸರ್ MRN ಸರ್ ಅವರು ಲೀಲಾಜಾಲ ಅಂದರೆ ಜಾಲನ್ಯಾಸ ಚರ್ಚೆಯನ್ನು ಕಳೆದ ಒಂದು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದರ 43ನೇ ಕಾರ್ಯಕ್ರಮ ಇದು. ಆದರೆ ಹಿಂದಿನ ಒಂದು ಲೀಲಾಜಾಲದಲ್ಲಿ ಅವರು ರಸದ ಕುರಿತು, ರಸ ಮತ್ತು ಆವೇಶವನ್ನು ರಸವಾಗಿಸುವ ಕುರಿತು ಉಪನ್ಯಾಸ ಸರಣಿಯನ್ನು ಆರಂಭಿಸಿದರು. ಆದರೆ ಇವತ್ತಿನ ದಿನ ನಮ್ಮ ಡಿ ವಿ ಗುಂಡಪ್ಪ ಅವರ ಜಯಂತಿಯ ಆಗಿರೋದ್ರಿಂದ ಒಂದು ವಿಶೇಷವಾದಂಥ ಕಾರ್ಯಕ್ರಮದ ಮಧ್ಯದಲ್ಲಿ ಈ ದಿನಕ್ಕಾಗಿ ಜೋಡಿಸ್ಕೊಂಡಿದ್ದಾರೆ. ಡಿ ವಿ ಜಿಯ ಅವರ ಕೃತಿಗಳ ಆಸ್ವಾದನೆಯ ಅನೇಕ ಆಯಾಮಗಳ ಕುರಿತು ಮಾತಾಡಲಿಕ್ಕಿದ್ದಾರೆ. ಬಹುಶಃ ಡಿ ವಿ ಜಿಯವರ ಕುರಿತು, ಡಿ ವಿ ಜಿಯವರ ಕೃತಿಗಳ ಕುರಿತು ಭಾಳಷ್ಟು ಜನ ಉಪನ್ಯಾಸ ಮಾಡಿದವ್ರನ್ನ ತಾವೆಲ್ಲರೂ ಕೇಳಿದ್ದೀರಿ. ಆದರೆ ವೈಯಕ್ತಿಕವಾಗಿ ನಾನಂತೂ ಪ್ರೊಫೆಸರ್ MRN ಸರ್ ಅವರ ಸುಮಾರೊಂದು ಸಾವಿರಾರು ಉಪನ್ಯಾಸಗಳನ್ನೇ ಕೇಳಿದ್ದೀನಿ. ಆದರೆ ಡಿ ವಿ ಜಿಯವರ ಕುರಿತು ಸಮಗ್ರವಾಗಿ ಅವರ ಕೃತಿಯನ್ನು ಅಧ್ಯಯನ ಮಾಡಿಕೊಂಡು ಅದನ್ನು ವಿಶಿಷ್ಟವಾದ ರೀತಿಯಲ್ಲಿ ಮಾತನಾಡ್ತಕ್ಕಂಥ ಒಂದು ವಿಶೇಷ ಸಾಮರ್ಥ್ಯ ಪ್ರೊಫೆಸರ್ MRN ಸರ್ ಅವರಿಗಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಕವಿಯೊಬ್ಬರ ಕೃತಿಗಳ ಸಮಗ್ರ ಒಳನೋಟಗಳನ್ನು ಒಗ್ಗೂಡಿಸ್ಕೊಳ್ಳೋದು ಹೇಗೆ, ಮೈಗೂಡಿಸ್ಕೊಳ್ಳೋದು ಹೇಗೆ, ಆ ಕುರಿತಾಗಿ ಅವರ ಬರಹಗಳನ್ನು ಆಧರಿಸಿದ ಸೋದಾಹರಣವಂಥ ಪರಿಶೀಲನೆಯನ್ನು ಸರ್ ಅವರು ನಡೆಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಂತಹ ಸೇರಿಕೊಳ್ತಾ ಇರತಕ್ಕಂಥ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ MR ನಾಗರಾಜ್ ಸರ್ ಅವ್ರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದೇನೆ. ದಯವಿಟ್ಟು ನಾವೆಲ್ಲರೂ ಉಳಿದಂಥ ಎಲ್ಲರೂ ಕೂಡ ವಿಡಿಯೋ ಮತ್ತು ಆಡಿಯೋವನ್ನು ಮ್ಯೂಟ್ ಮಾಡಿ ಇಟ್ಕೊಳ್ಳೋಣ ಅಂಥೇಳಿ ಎಲ್ಲರಲ್ಲೂ ವಿನಂತಿಸ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಮಾತುಗಳು ಕೇಳಿಸ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಆತ್ಮೀಯರೇ, ಡಿ ವಿ ಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ನಾವಿವಾಗ ರಸಭಂಗ ಮಾಡಿದ್ವಿ. ರಸವನ್ನು ಕುರಿತಂತೆ 2 ಉಪನ್ಯಾಸ ಮಾಡಿ ಇವತ್ತು ಕೂಡ ರಸವನ್ನು ಕುರಿತಂತೆ ಮಾಡಬೇಕಾದ ಉಪನ್ಯಾಸವನ್ನು ಮುಂದೂಡಿ ಡಿ ವಿ ಜಿಯವರ ಜನ್ಮದಿನಾಚರಣೆಯ ನೆವದಲ್ಲಿ ಒಂದು ಸಾಹಿತ್ಯ ಕೃತಿ ಹೇಗೆ ಒಬ್ಬ ಮನುಷ್ಯನನ್ನು ಗಮನ ಸೆಳೆಯುತ್ತೆ ಅನ್ನುವಂಥದ್ದನ್ನು ನನ್ನ ಅನುಭವದ ಆಧಾರದ ಮೇಲೆ ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳೋಕ್ಕೆ ಪ್ರಯತ್ನ ಪಡ್ತೇನೆ. ಹೆಚ್ಚು ಕಡಿಮೆ ಯಾರು ಒಬ್ಬ ಕೃತಿಕಾರನ ಬಗ್ಗೆ ಅಷ್ಟೊಂದು ಕೇಂದ್ರೀಕೃತವಾಗಿ ಆಲೋಚನೆ ಮಾಡ್ತಾರೋ ಅವರೆಲ್ಲರೂ ಹೆಚ್ಚು ಕಡಿಮೆ ಇದೇ ದಾರಿಯನ್ನೇ ಹಿಡಿದಿರ್ತಾರೆ ಅಂತ ನನ್ನ ಊಹೆ. ಅದೇನೇ ಇರಲಿ, ಈಗ ನಾವು ಡಿ ವಿ ಜಿಯವರ ಜನ್ಮದಿನದ ನೆವದಲ್ಲಿ ಅವರನ್ನು ಪುಣ್ಯ ಸ್ಮರಣೆಯನ್ನು ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಸಾಮಾನ್ಯವಾಗಿ ತುಂಬ ಉಪಯುಕ್ತವಾದಂಥ ವ್ಯಕ್ತಿತ್ವ ಇರೋರನ್ನ ಪ್ರಾತಸ್ಮರಣೀಯರು ಅಂತಾರೆ. ನಾವಿವತ್ತು ಪ್ರಾತಸ್ಮರಣೀಯರನ್ನು ಸಾಯಂ ಸ್ಮರಣೀಯರನ್ನಾಗಿ ಮಾಡಿದ್ದೇವೆ. ಬೆಟರ್ ಲೇಟ್ ದ್ಯಾನ್ ನೆವರ್ ಅಂತ ಇಂಗ್ಲೀಷ್ನಲ್ಲಿ ಇದೆಯಲ್ಲ, ಹಾಗಿದೆ. ಈಗ ನಾನು ಬಾಲ್ಯವನ್ನು ನೆನಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ. ನನಗೆ ಮೊದಲು ಡಿ ವಿ ಜಿ ಅವ್ರನ್ನ ಪರಿಚಯ ಮಾಡಿಕೊಟ್ಟವ್ರು ಯಾರು ಅಂತ ಜ್ಞಾಪಿಸ್ಕೋತೀನಿ. ಅದು ತುಂಬ ಕಷ್ಟದ ಕೆಲಸ. BC ರಾಮಚಂದ್ರ ಶರ್ಮಾ ಅವರು ಒಂದು ಕವನದಲ್ಲಿ ಸುಮಕ್ಕೆ ಸೌರಭ ಬಂದ ಗಳಿಗೆ ಯಾವುದು ಬೇಳಿ ಅಂತ ಹೇಳ್ತಾರೆ. ಆ ಹೂವಿನಲ್ಲಿ ಸುಗಂಧ ಶೇಖರ ಆದ ಕಾಲ ಯಾವುದು ಅಂತ ಹೇಳೋದು ಕಷ್ಟ.
ಯಾಕೆಂದ್ರೆ ಅದು ಮೊಗ್ಗಿದ್ದಾಗ್ಲೂ ಇರುತ್ತೆ, ಅರಳಿದಾಗ ಎಲ್ರಿಗೂ ಗೊತ್ತಾಗುತ್ತೆ. ಮೊಗ್ಗಿದ್ದಾಗಲೇ ಸೌರಭ ಬಂದಿರಬೇಕು, ಯಾವಾಗ ಬಂದಿದೆ ಅಂತ ಯಾರಿಗೂ ಗೊತ್ತು? ಯಾರಿಗೂ ಗೊತ್ತಿಲ್ಲ. ಹಾಗೆ ಇದು ಕೂಡ ನಿಗೂಢವಾದ ಸಂಗತಿ ಆದರೂ ಕೂಡ ಕೆಲವು ನೆನಪುಗಳನ್ನ ನನ್ನ ಈ ಮುತ್ಸಂಜೆಯ ಕಣ್ಣಿನಲ್ಲಿ ನಿಮ್ಮ ಮುಂದೆ ನಿರೂಪಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ನಾನು ವಿದ್ಯಾರ್ಥಿಯಾಗಿದ್ದಾಗ 8ನೇ ತರಗತಿನ 2 ಸರಿ ಓದಿದೆ. ಮಿಡ್ಲ್ ಸ್ಕೂಲ್ನಲ್ಲಿ 8ನೇ ತರಗತಿ ಅಂತ ಇತ್ತು, ಹೈಸ್ಕೂಲಲ್ಲೂ 8th ಸ್ಟ್ಯಾಂಡರ್ಡ್ ಅಂತಿತ್ತು. ಆ ಮಿಡ್ಲ್ ಸ್ಕೂಲ್ನಲ್ಲಿ ನಾನು ಓದ್ತಾ ಇರಬೇಕಾದ್ರೆ ನಮಗೆ ಈ 8th ಸ್ಟ್ಯಾಂಡರ್ಡಲ್ಲಿ ಎಷ್ಟು ಪಾಠಗಳಿತ್ತು, ಅದಕ್ಕಿಂತ ಕಷ್ಟವಾದ ಪಾಠಗಳು ಅದ್ರ ಹಿಂದಿನ ವರ್ಷದಲ್ಲೇ 8ನೇ ತರಗತಿಯಲ್ಲೇ ಇತ್ತು. 5, 6ನೇ ತರಗತಿಯಲ್ಲಿ ಕೂಡ ಹಳೆಗನ್ನಡದ ಕವಿಗಳು ಮತ್ತೆ ಅನೇಕರ ಭಾವಗೀತೆಗಳನ್ನ ಅವರ ಕೃತಿಗಳನ್ನ ಇಟ್ಟಿರ್ತಿದ್ದು. ಸರ್ವಜ್ಞನ ವಚನ, ಸೋಮೇಶ್ವರ ಶತಕ, ಹೀಗೆ ಬೇಕಾದಷ್ಟು ಪದ್ಯಗಳನ್ನೆಲ್ಲ ಅವನ್ನು ಇಟ್ಟಿರೋರು. ದಾಸರ ಇದು ವಚನ ಸಾಹಿತ್ಯ ಎಲ್ಲ ಇಟ್ಟಿರೋರು. ಕೇವಲ ರುಚಿಗೆ 1-2 ಆಧುನಿಕ ಪದ್ಯಗಳನ್ನು ಇಟ್ಟಿದ್ದು. ನಾನು ವಿದ್ಯಾರ್ಥಿಯಾಗಿ ಇವುಗಳನ್ನ ನೋಡ್ತಾ ಇದ್ದಾಗ ನಮ್ಮ ಅಧ್ಯಾಪಕರ ಹತ್ರ ಹೋಗಿ ಕೇಳಿದೆ, ನಮ್ಮ ಹಿಂದಿನವರು ಮನುಷ್ಯ ಸ್ವಭಾವ ಇಟ್ಕೊಂಡು ಯಾಕೆ ಕವನ ಬರೆದಿಲ್ಲ, ನೀತಿನ ಹೇಳ್ತಾ ಇದ್ರು ಅಂತ ನಮ್ಮ ಅಧ್ಯಾಪಕರನ್ನು ಕೇಳಿದೆ. ಅದಕ್ಕೆ ಅವರಿದ್ದವರು, ನೋಡಪ್ಪ, ಜೀವನನ ನೋಡಿ ಮನುಷ್ಯನ ಸ್ವಭಾವನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಇದನ್ನ ಯಾವ ರೀತಿ ಅರ್ಥ ಮಾಡಿಕೊಂಡು ನನ್ನ ಜೀವನಕ್ಕೆ ಅಳವಡಿಸ್ಕೋಬೇಕು ಅಂತ ಹೇಳೋವಂಥದ್ದು ನೀತಿ ಪದ್ಯಗಳು. ಅದಕ್ಕೋಸ್ಕರ ಹಿಂದಿನ ಕವಿಗಳು ನೀತಿ ಪದ್ಯಗಳನ್ನೆಲ್ಲ ಹೆಚ್ಚಿಗೆ ಬರಿತಾ ಇದ್ರು ಅಂತ ಅವರು ಹೇಳಿದರು. ಆಮೇಲೆ ಬೇರೆ ಕಾವ್ಯದಲ್ಲಿ ಜೀವನ ನೀತಿ ಹೇಳುವಂಥ ಪದ್ಯಗಳನ್ನು ನಮ್ಮ ಪಠ್ಯ ಪುಸ್ತಕದಲ್ಲಿ ಇಟ್ಟಿರ್ತಿದ್ರು. ಆಮೇಲೆ ಇನ್ನೊಂದು ದಿವಸ ನನಗೆ ಅನ್ನಿಸ್ತು, ಆಧುನಿಕ ಕವನಗಳಲ್ಲಿ ಯಾಕೆ ನೀತಿ ಇರೋದಿಲ್ಲ ಅಂತ 2ನೇ ಪ್ರಶ್ನೆ ಬಂತು. ಆಗ ನಮ್ಮ ಕನ್ನಡ ಅಧ್ಯಾಪಕರು ಸುಬ್ಬಯ್ಯ ಅಂತ ಪೇಟ ಕಟ್ಕೊಂಡು ತುಂಬ ಇದು ಅದ್ಭುತವಾದಂಥ ಪಾಂಡಿತ್ಯ ಇತ್ತು. ಅವರು ಕಾಲೇಜಿಗೆ ಬೇಕಾದ್ರೂ ಪಾಠ ಮಾಡುವಂಥ ವಿದ್ವತ್ ಇತ್ತು ಅವ್ರಿಗೆ. ಆದರೆ ಅವರ ವಿದ್ಯಾರ್ಹತೆ ಮೇಲೆ ಅವರು ಊರಿನಲ್ಲಿ ಅವ್ರು ಇರಬೇಕಾದ್ರಿಂದ ಅವರು ಪ್ರಾಥಮಿಕ ಶಾಲಾ ಅಧ್ಯಾಪಕರಾಗಿದ್ದರು ಅಂತ ಇಟ್ಕೊಳ್ಳೋಣ. ಅವರನ್ನ ಹೋಗಿ ಕೇಳಿದಾಗ ಅವ್ರು ಹೇಳಿದರು, ಅವ್ರನ್ನ ಇನ್ನೊಂದು ಪ್ರಶ್ನೆ ಕೇಳಿದೆ ನಾನು, ಈಗಿನ ಕವನಗಳಲ್ಲಿ ಯಾಕೆ ನೀತಿಗಳಿಲ್ಲ, ಮನುಷ್ಯ ಸ್ವಭಾವನೆ ವಿವರಿಸಿದ್ದಾರೆ ಅಂತ ನಾನು ಕೇಳಿದೆ. ಈಗಿನ ಕವನಗಳಲ್ಲಿ ಯಾಕಿಲ್ಲ ಅಂತ ಕೇಳ್ತೀಯಲ್ಲ ಮಗು, ನೀನು ಈಗಿನ ಕವನಗಳು ಓದೇ ಇಲ್ಲ, ನಿನ್ನ ಟೆಕ್ಸ್ಟ್ ಬುಕ್ಕಲ್ಲಿರೋ 2 ಪದ್ಯಗಳಲ್ಲಿ ಅದು ಇಲ್ಲದೆ ಇರ್ಬೋದು, ಬೇಕಾದ ಹಾಗಿದೆ. ಅದಕ್ಕೊಂದು ಉದಾಹರಣೆ ಅಂದರೆ ಮಂಕುತಿಮ್ಮನ ಕಗ್ಗ ಅಂತ ಹೇಳಿದ್ರು. ಹೀಗಾಗಿ ಮಂಕುತಿಮ್ಮನ ಕಗ್ಗದ ಪದದ ಮೊದಲ ಪರಿಚಯ ಮಾಡಿಕೊಟ್ಟವರು ನನಗೆ ಸುಬ್ಬಯ್ಯ ಮಾಸ್ತರು. ಆ ಸುಬ್ಬಯ್ಯ ಮಾಸ್ತರು ಪರಿಚಯ ಮಾಡಿಕೊಟ್ಟಾಗ ಅವರು ಇದರಲ್ಲಿ ನೀತಿಯೂ ಇದೆ ಅಂತ ಅವ್ರು ಹೇಳಿದ್ರಿಂದಲೋ ಏನೋ ನಾನು ಮಂಕುತಿಮ್ಮನ ಕಗ್ಗನ ತಗೊಂಡು ಓದಕ್ಕೆ ಶುರು ಮಾಡಿದೆ. ಮಂಕುತಿಮ್ಮನ ಕಗ್ಗದ ಪ್ರಾರಂಭದಲ್ಲಿ ಜಾಸ್ತಿ ನೀತಿಗಳಿಲ್ಲ, ಬರೇ ಪ್ರಶ್ನೆಗಳನ್ನ ಹಾಕಿದ್ದಾರೆ. ಈ ಪ್ರಶ್ನೆಗಳನ್ನೇ ಹಾಕಿದಾರಲ್ಲ ಇವರು, ನೀತಿ ಇಲ್ವಲ್ಲ ನಮ್ಮೆಷ್ಟು ಹೇಳಿದಾಗೆ ಅಂತ ಇನ್ನೂ ಆಳಕ್ಕೆ ಓದಕ್ಕೆ ಪ್ರಾರಂಭ ಮಾಡಿದೆ. ಆಳಕ್ಕೆ ಓದಕ್ಕೆ ಶುರು ಮಾಡಿದಾಗ ಅಲ್ಲಲ್ಲಿ ನೀತಿ ಇತ್ತು. ಆದ್ರೆ ನೀತಿ ಹೇಗಿತ್ತಪ್ಪ ಅಂದರೆ ಒತ್ತಾಯಪೂರ್ವಕ ಹೀಗೆ ಇರಬೇಕು ಅಂತ ಅನ್ನೋ ವಿಧಿ ನಿಷೇಧಗಳ ರೀತಿಯಲ್ಲಿ ಇರ್ತಿರ್ಲಿಲ್ಲ. ಆ ನೀತಿ ಹೇಗಿರೋದಪ್ಪ ಅಂದರೆ ನಿಧಾನವಾಗಿ ಮನುಷ್ಯನಿಗೆ ನೀವು ಹೀಗಲ್ವೇ ಅಂತ ಮನವರಿಕೆ ಮಾಡಿಕೊಟ್ಟು ಹೇಳುವ ಕ್ರಮದಲ್ಲಿ ಆ ನೀತಿ ನನಗೆ ಮಂಕುತಿಮ್ಮನ ಕಗ್ಗದಲ್ಲಿ ಕಾಣೋದಕ್ಕೆ ಪ್ರಾರಂಭ ಆಯಿತು. ಅದಕ್ಕೆ ಕಾವ್ಯದಲ್ಲಿ ಕಾಂತಾ ಸಮ್ಮಿತಿ ಅಂತ ಕರೀತಾರೆ. ಕಾಂತಾ ಸಮ್ಮಿತಿ ಅಂದ್ರೆ ಏನು ಅಂದ್ರೆ, ಸ್ನೇಹಿತ ಹೇಳಿ ನೋಡ್ತಾನೆ ಸಿಗರೇಟ್ ಸೇದ್ಬೇಡ ಅಂತ, ಸೇರ್ತೀನಿ ಅಂತ ಹಠ ಮಾಡಿ ಬಿಟ್ಬಿಡ್ತಾನೆ. ಅವನು ರಾಜ ಆದ್ರೆ ಸೇದ್ಕೂಡ್ದು ಅಂತ ಕಾನೂನು ಮಾಡ್ತಾನೆ. ಕಾನೂನು ಮಾಡಿದ್ರು ಆ ಕೆಲಸ ಆಗಲ್ಲ, ಯಾಕಂದ್ರೆ ಅವ್ನು ಕದ್ದು ಸೇರ್ತಾನೆ. ಆದರೆ ಹೆಂಡತಿ ಆದವಳು ನೀವು ಸಿಗರೇಟ್ ಬಿಟ್ಬಿಡಿ, ನಿಮ್ಗೆ ಇಷ್ಟವಾಗಿರೋ ಮೈಸೂರು ಬಾಕ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ. ಅಂದ್ರೆ 100 ವಿಧಾನದಿಂದ ಮನ ಒಲಿಸಿ ಹೇಳುವ ಮನೆಯೊಡತಿಯ ವಿಧಾನ ಇದೆಯಲ್ಲ, ಅದಕ್ಕೆ ಕಾಂತಾ ಸಮ್ಮಿತಿ ಅಂತಾರೆ. ಕಾಂತಾ ಸಮ್ಮಿತಿಯಲ್ಲಿ ಸಂಬಂಧವೂ ಮುಖ್ಯ, ಪರಿವರ್ತನೆಯೂ ಮುಖ್ಯ. ಪ್ರಭು ಸಮ್ಮಿತಿಯಲ್ಲಿ ಕೆಲಸ ಆಗಬೇಕು, ಸಂಬಂಧದ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸ್ನೇಹಿತರಲ್ಲಿ ಸಂಬಂಧ ಮುಖ್ಯ, ಅವ್ರನ್ನ ಪರಿವರ್ತನೆ ಮಾಡೋದೇ ಮುಖ್ಯ ಅಲ್ಲ, ನಮ್ಮ ಸಂಬಂಧ ಮುಖ್ಯ ಅಂತ ಅನ್ನುವಂಥ ಇರುವಂಥದ್ದು. ಇದು ಕಾಂತಾ ಸಮ್ಮಿತಿಯಲ್ಲಿ ಹೇಳ್ತಾ ಇದೆ ಅಂತ ಅನ್ನುವಂಥದ್ದು ನನಗೆ ಮನವರಿಕೆ ಆಯಿತು. ಆಮೇಲೆ DVG ಅವರನ್ನ ಕುರಿತಂತೆ ನಾನು ಹೆಚ್ಚು ಹೆಚ್ಚು ಓದಬೇಕು ಅನ್ನುವ ಒಂದು ಹುಚ್ಚು ಹಿಡಿಯಿತು. ಆಗ ನಮ್ಮ ಶಾಲೆಯಲ್ಲಿ ಗ್ರಂಥಾಲಯದಲ್ಲಿ ಹುಡುಗರಿಗೆಲ್ಲ ಪುಸ್ತಕ ಹಂಚೋರು. ಹುಡುಗರೆಲ್ಲರೂ ಕೂಡ
ಆ ಕಥೆ ಪುಸ್ತಕಗಳಿಗೆ ಜೋತ್ ಬೀಳೋರು. ಈಸೋಪನ ಕಥೆಗಳು, ಪಂಚತಂತ್ರದ ಕಥೆಗಳು ಅಂತ ಪುಸ್ತಕಗಳಿಗೆ ಜೋತ್ ಬೀಳೋರು. ಯಾರಿಗಾದ್ರೂ ಈ ವ್ಯಕ್ತಿ ಚಿತ್ರಣ ಕೊಟ್ರೆ ಅದನ್ನ ಅವರು ತಗೊಂಡು ಓದ್ತಿರ್ಲಿಲ್ಲ. ಈ ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ ಇಂಥ ಪುಸ್ತಕಗಳನ್ನ ಯಾರು ಓದ್ತಿರ್ಲಿಲ್ಲ. ನಾನು ಅಲ್ಲಿ DVG ಹೆಸರು ಕಾಣ್ತು. ಒಂದು ಜೀವನ ಚರಿತ್ರೆ ಕಥೆ ಪುಸ್ತಕ ನಾನು ನಿನ್ಗೆ ಕೊಟ್ಬಿಡ್ತೀನಿ, ನಂಗೆ DVG ಅವ್ರ ಪುಸ್ತಕ ಕೊಡು ಅಂತ ಹೇಳಿದೆ. ಆಮೇಲೆ ತಗೊಂಡು ಹೋಗಿ ಓದ್ದೆ. ಆಗ ನನ್ನ ಸ್ನೇಹಿತ ಕೇಳ್ದ, ಅಲ್ಲಪ್ಪ ಕಥೆ ಸ್ವಾರಸ್ಯವಾಗಿರುತ್ತೆ, ಇದು ಜೀವನ ಚರಿತ್ರೆ ಅಂದ್ರೆ ಅದು ಬೋರ್ ಆಗುತ್ತೆ, ಅವ್ರು ಇಷ್ಟನೇ ಇಸ್ವಿಲ್ ಹುಟ್ಟಿದ್ರು, ಇಷ್ಟನೇ ಇಸ್ವಿಲ್ ಬೆಳೆದ್ರು, ಹಾಗೆ ಹೀಗೆ ಅಂತ ಇರುತ್ತೆ ಅಂತ ನನ್ನ ಸ್ನೇಹಿತ ನನಗೆ ಹೇಳ್ದ. ನಾನು DVG ಅವರ ಪುಸ್ತಕ ಓದಿದಾಗ ನನಗೆ ಆದ ಅನುಭವವೇ ಬೇರೆ. ಅವರು ಅಲ್ಲಿ ಆ ಥರ ವ್ಯಕ್ತಿ ಚಿತ್ರಣ ಕೊಡುವಾಗ ಆ ಘಟನೆಗಳು, ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಒತ್ತು ಕೊಡದಲೆ ಆ ಮನುಷ್ಯನ ಸ್ವಭಾವದಲ್ಲಿ ಹೇಗೆ ಪರಿವರ್ತನೆ ಆಗುತ್ತೆ, ಆ ಪರಿವರ್ತನೆ ನಮ್ಮ ಸ್ವಭಾವಕ್ಕೆ ಯಾಕೆ ಬರಬಾರ್ದು ಅನ್ನುವ ಧೋರಣೆಯಲ್ಲಿ ಅವರು ಬರೆದಿದ್ದನ್ನ ನನಗೆ ಕಾಣಿಸ್ತು. ಆಗ ನನ್ನ ಸ್ನೇಹಿತ ಪುಸ್ತಕ ಓದಿದ ಮೇಲೆ ಕೇಳ್ದ, ನಿನಗೆ ಬೋರ್ ಆಗ್ಲಿಲ್ವಾ ಅಂತ. ಇಲ್ಲ, ಬೋರ್ ಆಗ್ಲಿಲ್ಲ, ಇನ್ನೊಂದಿಷ್ಟು ಓದ್ಬೇಕು ಅಂತ ಆಸೆ ಆಯ್ತು. ಯಾಕೆಂದ್ರೆ ನೀನು ಓದಿದ ಪುಸ್ತಕದ ಕಥೆ ಕಟ್ಟು ಕಥೆ, ಇದು ನಿಜವಾದ ಕಥೆ, ಆ ದೃಷ್ಟಿಯಿಂದ ಇದು ಇಷ್ಟ ಆಯ್ತು ಅಂತ ಅವನಿಗೆ ಹೇಳಿದೆ. ಹಾಗಾಗಿ ಮಂಕುತಿಮ್ಮನ ಕಗ್ಗದ ಕೆಲವು ಪದ್ಯಗಳು ನನ್ನನ್ನ DVG ಅವರ ಕಡೆಗೆ ಆಕರ್ಷಿಸುವುದರ ಜೊತೆಗೆ ಮತ್ತೆ ಅವರ ಎಲ್ಲ ಕೃತಿಗಳನ್ನು ಓದಬೇಕು ಅನ್ನುವಂಥ ಒತ್ತಾಸೆಯನ್ನ ಉಂಟು ಮಾಡ್ತು. ಆದ್ದರಿಂದ ಯಾರ ಕೃತಿಗಳು ಓದಬೇಕೆನ್ ಮತ್ತಷ್ಟು ಓದಬೇಕು, ಅವ್ರು ಏನಾದರೂ ಹೇಳಲಿ ಪರವಾಗಿಲ್ಲ, ಓದಬೇಕು ಅನ್ನುವಂಥ ಒತ್ತಾಸೆಯನ್ನ ಉಂಟು ಮಾಡುವಂಥದ್ದು ತುಂಬ ಮುಖ್ಯ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಈಗಿನ ಹಾಗೆ ನಾವು ಓದುವಾಗ ಈ ದೂರದರ್ಶನ ಇರಲಿಲ್ಲ, ಅವಾಗಿದ್ದದ್ದು ಆಕಾಶವಾಣಿ. ಆಕಾಶವಾಣಿಯಲ್ಲಿ ಬರುವ ಹಾಡುಗಳಿವೆಲ್ಲ, ಆ ಹಾಡುಗಳು ಅನೇಕ ಭಾವಗೀತೆಗಳು ಬರ್ತಾ ಇದ್ವು. ಆ ಹಾಡುಗಳನ್ನ ಕೇಳುವಾಗ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ DVG ಅವರ ವನಸುಮ ಕೃತಿಯನ್ನು ಅಠಾಣ ರಾಗದಲ್ಲಿ ಇವ್ರು ಯಾರೋ ಹಾಡ್ತಾರೆ ಅಂತ ಆಕಾಶವಾಣಿ ಘೋಷಿಸಿದ್ರು. DVG ಅಂತಿದ್ದ ಹಾಗೆ ನನ್ನ ಕಿವಿ ನೆಟ್ಟಗಾಯ್ತು. ಆ ಪದ್ಯವನ್ನ ನಾನು ಕೇಳೋದಕ್ಕೆ ಪ್ರಾರಂಭ ಮಾಡಿದೆ. ಹೀಗಾಗಿ ನನ್ನ ಅಭಿರುಚಿಯಿಂದಲೇ ನಾನು ಬೆಳೆದೆ ಅನ್ನೋದಕ್ಕಿಂತ ನನ್ನ ಅಂತ ಪ್ರಾರಂಭ ಆದದ್ದು ನಿಜ, ಆದರೆ ಅದು ಬೆಳೀತಾ ಹೋದದ್ದು ಅನೇಕ ಅವಕಾಶಗಳು ದೊರೆತಿದ್ರಿಂದ. ಹೀಗಾಗಿ ನಾನು DVG ಅವರ ವಸಂತ ಕುಸುಮಾಂಜಲಿ ಪುಸ್ತಕ ಹುಡುಕೊಂಡು ಹೋಗಿದ್ರೆ ನಂಗೆ ಸಿಕ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಯಾವಾಗಾರು ಓದಬೇಕು ಅನ್ನೋಂಥ ಒತ್ತಾಸೆ ಮೂಡಿದ್ದು ಅವರ ಭಾವಗೀತೆಯನ್ನ ನಾನು ಕೇಳಿದಾಗ. ಅದರಲ್ಲೂ ಅವರ ತುಂಬ ಚೆನ್ನಾಗಿ ಆ ಪದ್ಯ ಇದೆ. ನೈಜವಾದ ಒಳ್ಪಿ ನಿಮ್ಮಂತಾರೆ. ಒಳ್ಳೆತನ ಅನ್ನೋದು ನಾನು ಇನ್ನೊಬ್ರಿಗೆ ಒಳ್ಳೆತನ ಮಾಡ್ತಿದ್ದೀನಿ ಅನ್ನೋಂಥ ಪ್ರಜ್ಞೆಯೂ ಇಲ್ಲದೆ ಸಹಜವಾದ ಒಳ್ಪಿನಿಂದ ಇದೆ, ಒಳ್ಪಿ ನಿಮ್ಮಂತಿದೆ. ಹಾಗಾಗಿ ಒಳ್ಳೆಯತನ ಅನ್ನೋದು ಅತ್ಯಂತ ಸಹಜವಾಗಿರ್ಬೇಕು ಹಾಗೆ ಅಂತ ಹೇಳಿ ನನಗನ್ನಿಸ್ತು. ಆಮೇಲೆ ಮತ್ತೆ ನಾನು ಇನ್ನೊಮ್ಮೆ ಅವರ DVG ಅವ್ರನ್ನ ಕೃತಿಯನ್ನು ಓದಿದ್ದು ನನಗೆ ನೆನಪಿರೋ ಹಾಗೆ ಯಾವುದೋ ಪಠ್ಯ ಪುಸ್ತಕ ತಗೊಂಡಾಗ ಆ ಪಠ್ಯ ಪುಸ್ತಕದಲ್ಲಿ ಈ ಆಕಾಶವನ್ನು ಕುರಿತಂತೆ DVG ಅವರು ಬರೆದ ಪದ್ಯ ನನಗೆ ತುಂಬಾ ಗಮನ ತಳಿತು. ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ ಜಾಲಗಳನ್ನು ಪಣ್ಣಿಸಿರ್ಪ ಚಿತ್ರ ಚತುರನಾರ್, ಕಾಲದಿಂದ ಮಾಸದ ವಿಚಿತ್ರ ವೆಸೆಪನಾರ್ ಅಂತ ಬರೆದಿದ್ರು. ಇಲ್ಲಿವರೆಗೂ ಸರಿ, ನಾವು ನೋಡ್ತೀವಿ ಆಕಾಶದಲ್ಲಿ ಎಲ್ಲ ಒಂದು ಚಿತ್ರ ರೀತಿ ನಕ್ಷತ್ರಗಳೆಲ್ಲ ಕಾಣ್ತಾ ಇದೆ, ಎಲ್ಲ ಸರಿಗಿದೆ. ಕೊನೆಯಲ್ಲಿ ಕಾಲದಿಂದ ಮಾಸದ ವಿಚಿತ್ರ ನೆಸಪನಾರ್ ಅಂದ್ರೆ ನಮ್ಮ ತಾತನ ಕಾಲದಲ್ಲೂ ಇದೇ ನಕ್ಷತ್ರಗಳು ಇದೇ ಆಕೃತಿಯಲ್ಲಿ ಇದ್ದು ಈಗಲೂ ಇದೆ ಅನ್ನುವಂಥ ಎಚ್ಚರ ಇದೆಯಲ್ಲ, ಅದು ನನಗೆ ನಿಜವಾಗಿ ಒಂದು ರೀತಿಯ ಹಿತಕರವಾದ ಶಾಕ್ ಕೊಡ್ತು. ಯಾಕೆಂದ್ರೆ ನನ್ನ ಬಾಲ್ಯದಲ್ಲೂ ಮಕ್ಕಳನ್ನ ನಿನಗೆ ಏನ್ ಪದ್ಯ ಬರುತ್ತೆ ಅಂದ್ರೆ ನಾವೆಲ್ಲ ಹೇಳ್ತಿದ್ದು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ. ನಾನು ಅದೇನೆ ಹೌ ಐ ವಂಡರ್ ಅಂತಿದೆ, ನಕ್ಷತ್ರನ ಆಶ್ಚರ್ಯದಿಂದ ನೋಡ್ಬೇಕು ಅಂತ ಸಂತೋಷ ಪಟ್ಟಿದ್ದೆ ಆ ಪದ್ಯನ. ಆದ್ರೆ ನೋಡಿ ಆಶ್ಚರ್ಯ ಪಡೋದ್ರ ಜೊತೆಗೆ ಇಲ್ಲಿ ಬುದ್ಧಿಯ ಪ್ರಶ್ನೆ ಹಾಕಿದ್ದಾರೆ DVG. ಕಾಲದಿಂದ ಮಾಸದ ವಿಚಿತ್ರ ವೆಸೆಪನಾರ್ ಅಂತ. ಇದು ನನ್ನನ್ನ ಮತ್ತೆ ಅವರ ಕಡೆಗೆ ಸೆಳೀತಾ ಬಂತು. ಹೀಗಾಗಿ ನಾನು ಅವರ ಬರವಣಿಗೆಗಳನ್ನ ಓದಕ್ಕೆ ಶುರು ಮಾಡಿದೆ. ಹೀಗಾಗಿ ಆಕಾಶವಾಣಿ ಪತ್ರಿಕೆಗಳಲ್ಲಿ DVG ಅವರ ಪ್ರಬಂಧಗಳೆಲ್ಲ ಬರೋದು. ನನಗೆ ಅವರ ಪ್ರಬಂಧಗಳ ಕಂಟೆಂಟ್ ಅಥವಾ ವಿಷಯದ ಜೊತೆಗೆ ಅವರು ನೇರವಾಗಿ ನಿರೂಪಿಸುವಂಥ ಶೈಲಿ ಇದೆಯಲ್ಲ, ಅದನ್ನ ತುಂಬಾ ಮೆಚ್ಚುಗೆ ಆಯಿತು. ಕನ್ನಡದಲ್ಲಿ ಗದ್ಯವನ್ನ ಸುಲಲಿತವಾಗಿ ಬರೆಯೋದು ಹೇಗೆ ಅಂತ ಅಭ್ಯಾಸ ಮಾಡೋರು 3 ಜನರ ಕೃತಿಗಳನ್ನ ಓದಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಒಂದು
DVG, ಇನ್ನೊಂದು ಮಾಸ್ತಿ ವೆಂಕಟೇಶ ಅಯ್ಯಂಗಾರರು, ಇನ್ನೊಂದು UR ಅನಂತಮೂರ್ತಿ. UR ಅನಂತಮೂರ್ತಿ ವಿಷಯಗಳು ಗೋಚಲಿರ್ಬೋದು, ನಿಮ್ಗೆ ಒಪ್ಪಿಗೆ ಆಗದೆ ಇರ್ಬೋದು, ಆದರೆ ಭಾಷೆ ಇದೆಯಲ್ಲ, ಆ ಗದ್ಯ ಬರೆಯೋ ರೀತಿ, ಆ ಗದ್ಯ ಎಷ್ಟು ಸಲೀಸಾಗಿ ಓದಿಸ್ಕೊಂಡು ಹೋಗುತ್ತೆ ಅಂದರೆ ಎಲ್ಲೂ ತಡವರ್ಸೋದಿಲ್ಲ, ಎಡವೋದಿಲ್ಲ, ಒಳ್ಳೆ ಸುಲಲಿತವಾಗಿ ಓದಿಸ್ಕೊಂಡು ಹೋಗೋ ಅಂಥದ್ದು. ಹೀಗಾಗಿ DVG ಅವರ ಜೀವನ ಚರಿತ್ರೆ ಗದ್ಯ ಮತ್ತೆ ಅವರ ಬರವಣಿಗೆಗಳನ್ನ ನಾನು ನೋಡ್ತಾ ಅದರಿಂದ ಆಕರ್ಷಿತನಾದೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಆಮೇಲೆ ಸ್ವಭಾವತಃ ಅಂತರ್ಮುಖಿಯಾದ ನಾನು ಈ ಹುಡುಕಾಟದಲ್ಲಿ ನಿರಂತರವಾಗಿ ತೊಡಗಿದ್ದಾಗ ಮಧ್ಯದಲ್ಲಿ ಒಮ್ಮೆ ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಅಂತ ಪುಸ್ತಕ ಸಿಕ್ತು. ನನಗೆ ಸೌಂದರ್ಯ ಅನ್ನೋದು ಕಣ್ಣಿಗೆ ಗೊತ್ತಾಗೋದು ಅಂತಲೇ ನನ್ನ ನಂಬಿಕೆ ಇದ್ದುದು. ಆದರೆ ಈ ಶೀರ್ಷಿಕೆ ಇದೆ ನೋಡಿ, ಜೀವನ ಸೌಂದರ್ಯ ಮತ್ತು ಸಾಹಿತ್ಯ, ಅಂದರೆ ಜೀವನಕ್ಕೆ ಯಾವ ಸೌಂದರ್ಯ ಇದೆ? ಜೀವನಕ್ಕೆ ಒಂದು ಆಕಾರವೇ ಇಲ್ಲ. ಇದೇನು ಬರೆದಿದ್ದಾರೆ DVG ಅವರು ಅಂತ ನಾನು ಅದನ್ನು ಓದೋಕ್ಕೆ ಶುರು ಮಾಡಿದರೆ ಅದರಲ್ಲಿ ಅವರು ಅನೇಕ ಸಂಗತಿಗಳನ್ನ ಇಂಗ್ಲಿಷ್ ವಿಮರ್ಶಕರಿಂದ, ಆಂಗ್ಲ ವಿಮರ್ಶಕರಿಂದ, ಮತ್ತೆ ಪರಂಪರೆಯ ಇದರ ಶ್ಲೋಕಗಳಿಂದ ಆಧರಿಸಿ ಸಮಯೋಚಿತವಾಗಿ ಬಳಕೆ ಮಾಡ್ತಾ ಇದ್ರು. ಅದು ನನಗೆ ತುಂಬ ಇಷ್ಟ ಆಯಿತು. ಆದ್ದರಿಂದ ಈ DVG ಅವರು ನಮಗೆ ಹಿತವಾಗುವ ಹಾಗೆ ಬರೆಯೋದಷ್ಟೇ ಅಲ್ಲ, ಇವರು ತುಂಬ ಓದ್ಕೊಂಡಿರೋ ಮನುಷ್ಯ. ನಾನು ಅವನ್ನೆಲ್ಲ ಓದಕ್ಕಾಗಲ್ಲ, ಆದರೆ ಈ ಪುಸ್ತಕ ಓದಿದ್ರೆ ಅವನ್ನೆಲ್ಲ ಓದಬೇಕು ಅನ್ನೋವಂಥ ಒತ್ತಾಸೆ ಮೂಡಿಸುತ್ತೆ ಅನ್ನುವಂಥ ಭಾವನೆ ನನಗೆ ಈ ಜೀವನ ಸೌಂದರ್ಯ ಮತ್ತು ಸಾಹಿತ್ಯದ ಪುಸ್ತಕ ತಂದು ಕೊಟ್ಟಿರಬಹುದು ಅಂತ ನನ್ನ ಊಹೆ. ಇದರಲ್ಲೆಲ್ಲ ನಾನು ಖಚಿತವಾಗಿ ಹೀಗೆ ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ DVG ಅವರೇ ಹೇಳಿದ್ದಾರೆ ಏನಂದ್ರೆ, ಅಂತರಂಗವನ್ನೆಲ್ಲ ಬಿಚ್ಚಿ ತೋರಿಪನದಾರ್, ಅಂತರ ಗಭೀರಗಳನ್ನೆಲ್ಲ ಅರಿತವನದಾರ್, ಗಂತಿಗಳು ಗಂಟುಗಳು ಮಡಿಪುಗಳಲ್ಲಿ ಸ್ವಂತಕ್ಕೆ ದುರ್ದರ್ಶ ಮಂಕುತಿಮ್ಮ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ಇದೆಲ್ಲ ನಾನು ಒಂದು ಕಲ್ಪನೆಯ ಮೇಲೆ ಹೇಳ್ತಿದ್ದೀನಿ ಹೊರತು ಬೇರೆ ಪ್ರಭಾವಗಳನ್ನೆಲ್ಲ ಒಂದು ಬಿಡದಾಗೆ ಹೇಳ್ತಿಲ್ಲ. ಅದರ ಪ್ರಶ್ನೆ ಒಂದು, ಈ ಒಬ್ಬ ಕೃತಿಕಾರನ ಕೃತಿ ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತಂದ್ರೆ ಅವ್ರ ಹೆಸರು ಹೇಳಿದ್ರೆ ಆ ಕಡೆ ತಿರುಗಿ ನೋಡೋಣ ಅನ್ನುವ ಒಂದು ಒಲವು ಉಂಟಾಗತ್ತೆ ಅನ್ನೋದು ನನ್ನ ಸ್ವಾನುಭವ. ಉದಾಹರಣೆಗೆ ಈ ಅಭಿಜ್ಞಾನ ಶಾಕುಂತಲ ನಾಟಕದಲ್ಲಿ ಆ ಬೊಂಬೆ, ಶಕುಂತ ಪಕ್ಷಿಯ ಬೊಂಬೆಯನ್ನು ತೋರಿಸಿ ಅವಳು ಹೇಳ್ತಾಳೆ, ಪಶ್ಚೈತಾಂ ಶಕುಂತಲಾವಣ್ಯಂ, ಶಕುಂತ ಪಕ್ಷಿಯ ಲಾವಣ್ಯವನ್ನು ನೋಡು ಅಂತ ಮಗುಗೆ ತೋರಿಸ್ತಾಳೆ. ತಕ್ಷಣ ಅವನು ನಮ್ಮಮ್ಮ ಎಲ್ಲಿ ಅಂತ ಕೇಳ್ತಾನೆ. ಶಕುಂತಲಾವಣ್ಯಂ ಅನ್ನುವಾಗ ಶಕುಂತಲ ಅಂತ ಅವನಿಗೆ ಕೇಳಿಸುತ್ತೆ, ತಮ್ಮಮ್ಮ ಎಲ್ಲಿ ಅಂತ ಹೇಳ್ತಾನೆ. ಆಗ ದುಷ್ಯಂತನಿಗೆ ಇವನು ಶಕುಂತಲೆ ಮಗ ಅಂದ್ರೆ ನನ್ನ ಮಗ ಅನ್ನೋದು ಗೊತ್ತಾಗತ್ತೆ. ಅದಿರಲಿ, ನಾನು ಯಾಕೆ ಹೇಳಿದೆ ಅಂದರೆ, ಹಾಗಾಗ್ಬಿಟ್ಟು ನನಗೆ DVG ಅನ್ನೋದು ಒಂದು ರೀತಿಯ ಗೀಳು ಆಗೋದಕ್ಕೆ ಪ್ರಾರಂಭ ಆಯಿತು. ಆಮೇಲೆ ನನಗೆ ಪ್ರಭಾವ ಬೀರದಂಥ ಕೃತಿ ಯಾವುದಿರ್ಬೋದು ಅಂತ ನನ್ನ ಊಹೆ ಅಂದರೆ ಉಮರನ ಹೊಸಗೆ ಅಂತ. ಆ ಉಮರನ ಹೊಸಗೆ ಅನ್ನೋವಂಥದ್ದು, ಉಮರ್ ಖಯಾಮ್ ಅನ್ನೋದನ್ನ ಜಾನ್ ಫಿಟ್ಜೆರಾಲ್ಡ್ ಅನ್ನೋನು ಇಂಗ್ಲೀಷ್ಗೆ ಅನುವಾದ ಮಾಡಿದ್ದ. ಆ ಇಂಗ್ಲೀಷ್ ಅನುವಾದ ಇಟ್ಕೊಂಡು DVG ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಆ ಅನುವಾದ ಮಾಡಿರುವಂಥದ್ದು ಇದೆಯಲ್ಲ, ಆ ಅನುವಾದದ ಭಾಗ ಹಾಗಿರಲಿ, ಅದಕ್ಕೆ ಮುಂಚೆ ಅವರು ಆ ಪುಸ್ತಕದ ಗಾತ್ರದಷ್ಟೇ ಅಥವಾ ಅದಕ್ಕಿಂತ ಜಾಸ್ತಿ ಮುನ್ನುಡಿಯನ್ನು ಬರೆದಿದ್ದಾರೆ. ಆ ಮುನ್ನುಡಿಯನ್ನ ಯಾವಾಗ ನಾನು ಓದಕ್ಕೆ ಪ್ರಾರಂಭ ಮಾಡಿದೆ, DVG ಅವರ ಮುನ್ನುಡಿಯನ್ನ, ಒಬ್ಬ ಲುಕ್ರೀಷಿಯಸ್ನ ಕೋಟ್ ಮಾಡ್ತಾರೆ, ಮಿಲ್ಟನ್ ಕೋಟ್ ಮಾಡ್ತಾರೆ, ಎಲ್ಲರನ್ನು ಸಮಗ್ರವಾಗಿ ತೆಗೆದುಕೊಂಡು ಒಂದು ಹುಸಿ ವೈರಾಗ್ಯ ಹೇಗಿರುತ್ತೆ, ಸಹಜ ವೈರಾಗ್ಯ ಹೇಗಿರುತ್ತೆ ಅನ್ನುವಂಥದ್ದನ್ನ ಅವರು ವಿವರಿಸಿರುವ ರೀತಿ, ಮುನ್ನುಡಿಯೇ ನನಗೆ ಆಕರ್ಷಕವಾಗಿತ್ತು. ಆಮೇಲೆ ಅದರೊಳಗಿನ ಪದ್ಯಗಳಂತೂ ತುಂಬಾ ಚೆನ್ನಾಗಿತ್ತು. ಆ ಪದ್ಯಗಳು ಸಣ್ಣ ಪದ್ಯಗಳು, ಮಂಕುತಿಮ್ಮನ ಕಗ್ಗಕ್ಕಿನ್ನ ಸುಲಭವಾಗಿ ಆಕರ್ಷಿಸುವಂಥ ಪದ್ಯ ಉಮರನ ಹೊಸಗೆಯಲ್ಲಿದೆ. ಕುಂಬಾರ ಮಣ್ಣನ್ನು ಹಾಕಿ ಮಿದಿತಾ ಇದ್ದಂತೆ. ಆಗ ಆ ಕುಂಬಾರನಿಗೆ ಮಣ್ಣು ಆ ಕುಂಬಾರನಿಗೆ ಹೇಳ್ತಂತೆ, ನಾನಿದ್ದೆ ನಿನ್ನ ಒಲೆ ಮೆಲನೆ ಮುತ್ಕಣ್ಣ, ನೀನ್ ಯಾಕೆ ನನ್ನನ್ನು ಹಿಂಗೆ ತುಳಿತೀಯ, ನಿರ್ಜೀವವಾದ ವಸ್ತು ಅಂತ. ನಾನು ನಿನ್ನ ಹಾಗೆ ಇದ್ದೆ, ಈಗ ನಿರ್ಜೀವವಾಗಿದ್ದೀನಿ, ನೀನು ನನ್ನ ಹಾಗೆ ಆಗ್ತೀಯ, ನೀನು ಒಂದ್ ದಿವಸ ಮಣ್ಣು ಹಾಕ್ತೀಯ ಅಂತ ಹೇಳಿದ್ದು ಅನ್ನೋದು ನಿಜವಾಗಿ ನನಗೆ ಆಗ ಜೀವನವನ್ನ ಬದುಕಿನ ಆಚೆಗೂ ನೋಡಬೇಕು ಅನ್ನೋದನ್ನ ಎಷ್ಟು ಸಲೀಸಾಗಿ DVG ಅವರು ಹೇಳಿದ್ರು ಅನ್ನುವಂಥದ್ದು ನನ್ನ ಮನಸ್ಸಿಗೆ ತುಂಬಾ ಆಪ್ಯಾಯಮಾನವಾಗಿ ಕಾಣಿಸ್ತು. ಎಲ್ಲ ಪದ್ಯಗಳನ್ನು ಓದಿದೆ. ಒಂದೊಂದು ಪದ್ಯ ಕೂಡ ಒಂದೊಂದು ರೀತಿಯಲ್ಲಿ ತಾತ್ವಿಕವಾದ ಪ್ರಶ್ನೆಗಳನ್ನ ಹಾಕೋದಕ್ಕೆ ಶುರು ಮಾಡ್ತು. ಕುಂಬಾರ ನಾರಯ್ಯ ಕುಂಭದಾನಾರು, ಕುಂಬಾರ ಯಾರು, ಕುಂಭ ಯಾರು, ಯಾವ ದೇಹ, ಯಾವ ಪ್ರಕೃತಿ, ಯಾವ ಸೃಷ್ಟಿ. ನಾನು ಸೃಷ್ಟಿಯೂ ಹೌದು,
ಸೃಷ್ಟಿಕರ್ತನ ಅಂಶವೂ ಹೌದು. ಏನಿದು ಅನ್ನುವಂಥದ್ದು. ಅಥವಾ ಇನ್ನೊಂದು, ಜರಿಯದಿರು ಕುಡಿಯೋರನ್ನು ನೀ ಕುಡಿಯದಿರ್ದೊಡಂ, ನೀನ್ ಕುಡಿದೇ ಇದ್ರು ಕುಡಿಯೋನ್ ಬೈಬೇಡ, ಅದಕ್ಕಿನ್ನ ಅಧ್ವಾನದ ಕೆಲಸ ನೀ ಮಾಡಿರ್ತೀಯ ಅಂತ ಹೇಳೋವಂಥದ್ದು. ಒಂದು ಸೊಟ್ಟಗಿರೋ ಮಡಕೆ ಹೇಳ್ತಂತೆ, ಈಗ ನಾನು ಈಗ ಸೊಟ್ಟಾಗಿದ್ದೀನಿ, ನಾನೇನ್ ಮಾಡೋಕ್ಕಾಗತ್ತೆ, ನನ್ನನ್ನು ಸೃಷ್ಟಿ ಮಾಡಿರೋ ಕುಂಬಾರನ ಕೈ ಸೊಟ್ಟ ಇರಬೇಕು ಅಂತ ಹೇಳೋ ಅಂಥದ್ದು. ಹೀಗಾಗಿ ಉಮರನ ಹೊಸಗೆ ಇತ್ಲಾಗೆ ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ಸಲೀಸಾಗಿ ನಿಘಂಟನ್ನು ಇಟ್ಕೊಳ್ದಲೇ ಓದುವ, ಆದರೆ ಮನಸ್ಸನ್ನ ಕೆದಕುವ, ಕೆರಳಿಸುವ, ಕೆಣಕುವ ಕೆಲಸವನ್ನ ತುಂಬಾ ಚೆನ್ನಾಗಿ ಮಾಡ್ತು ಆ ಪುಸ್ತಕ ಅಂತ ಅನ್ನುವಂಥದ್ದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ವೇಳೆಗೆ ನಾನು ಸುಮಾರು ಪ್ರೌಢಶಾಲೆಯ ಹಂತಕ್ಕೆ ಬಂದಿರಬೇಕು. ಅವುಗಳನ್ನೆಲ್ಲ ಓದ್ತಾ 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 DVG ಅವ್ರದ್ದು ಒಂದು ಅಕ್ಷರನೂ ಬಿಡದಾಗ ಓದಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ನಾನು ಬಂದೆ. ಪುಸ್ತಕ ಎಲ್ಲೆಲ್ಲಿ ಸಿಕ್ಕತ್ತೆ ಅದನ್ನೆಲ್ಲವನ್ನು ಓದೋದಕ್ಕೆ ಪ್ರಾರಂಭ ಮಾಡಿದೆ. ಕಾವ್ಯಾಲಯದ ಪ್ರಕಟಣೆ ಆಯಿತು, ಬೇರೆ ಎಲ್ಲ ಪ್ರಕಟಣೆಗಳಾಯಿತು, ಎಲ್ಲ ಆಯಿತು. ಹೀಗೆ ನಾನು ಬರೆದೆ. ನನ್ನ ಪ್ರೌಢಶಾಲಾ ಹಂತದಲ್ಲಿ ಇನ್ನೊಂದು ತಿರುವನ್ನ ನನಗೆ ಕೊಟ್ಟವರು GP ರಾಜರತ್ನಂ. GP ರಾಜರತ್ನಂ ಅವ್ರಿಗೆ DVG ಅವ್ರನ್ನ ಕಂಡ್ರೆ ವಿಶೇಷವಾದ ಗೌರವ. ಆ ಮಂಕುತಿಮ್ಮನ ಕಗ್ಗದ ಕೊನೆಯಲ್ಲಿ ಕ್ಲಿಷ್ಟ ಪದಗಳ ಅರ್ಥ ಇದೆಯಲ್ಲ, ಅದನ್ನ ಆ ಪದ್ಯ ಎಲ್ಲರೂ ಓದಬೇಕು ಅನ್ನೋ ಆಸೆಯಿಂದ ಬರೆದು ಕೊಟ್ಟವರು GP ರಾಜರತ್ನಂ ಅವರು. GP ರಾಜರತ್ನಂ ಅದನ್ನು ಬರಕೊಟ್ಟಿದ್ದ ಸಂದರ್ಭ ನೋಡಿ ಹೇಗಿದೆ. 8ನೇ ಕ್ಲಾಸ್ ಓದಿರೋ ಮನುಷ್ಯನ ಬರೆದಿರೋ ಪುಸ್ತಕಕ್ಕೆ ಅರ್ಥ ಬರೆಯೋರು MA ಓದಿದಂಥ GP ರಾಜರತ್ನಂ ಅವರು ಬರೆದು ಕೈ ಕಟ್ಟಿ ಇದು ಸರಿಯಾಗಿದೆಯೇ ಅಂತ ಹೇಳಿದ್ರಂತೆ. ಓದ್ಬಿಟ್ಟು ನಾಳೆ ಹೇಳ್ತೀನಿ ಇಂದ್ರಂತೆ. DVG ಏನು ಅಷ್ಟು ಸುಲಭ ಅಲ್ಲ, ಅವರು ಓದ್ಬಿಟ್ಟು ನಾಳೆ ಹೇಳ್ತೀನಿ ಇಂದ್ರಂತೆ. ಮಾನ್ಯ ದಿವಸ ಹೋದ್ರೆ ಹೇಳಿದ್ರಂತೆ, ರಾಜರತ್ನಂ ನಿಮಗೂ ಭ್ರಮೆ, ನನಗೂ ಭ್ರಮೆ, ನಾನು ಬರದೆ ನೀವು ಶಬ್ದಕ್ಕೆಲ್ಲ ಅರ್ಥ ಬರೆದ್ರಿ, ಭಾಷೆಗೆ ಅರ್ಥ ನಿಘಂಟಿನಿಂದ, ಭಾವಕ್ಕೆ ಅರ್ಥ ಭಗವಂತನಿಂದ ಅಂದ್ರಂತೆ. ಈ ಪ್ರಸಂಗಗಳನ್ನೆಲ್ಲ ನಾನು ಇವರ ಬಾಯಿಲೆ ಕೇಳಿದೆ, ರಾಜರತ್ನಂ ಅವರ ಬಾಯಿಲೆ ಕೇಳಿದೆ. ಆಗ ನನಗೆ DVG ಅವರ ಬಗೆಗಿದ್ದ ಗೌರವ ಮತ್ತಷ್ಟು ಹೆಚ್ಚಾಗೋದಕ್ಕೆ ಸಾಕಷ್ಟು ಕಾರಣ ಆಯಿತು ಅನ್ನುವಂಥದ್ದು ತುಂಬ ಗಮನಿಸಬೇಕಾದ್ದು. ಈ ಮಧ್ಯದಲ್ಲಿ ನನಗೆ ಇನ್ನೊಂದು ಪುಸ್ತಕ ನಮ್ಮ ಶಾಲೆಯ ಲೈಬ್ರರಿಯಿಂದಲೇ ದೊರೀತು. ಆ ಪುಸ್ತಕದ ಹೆಸರು ಬಾಳಿಗೊಂದು ನಂಬಿಕೆ ಅಂತ. ಆ ಬಾಳಿಗೊಂದು ನಂಬಿಕೆಯನ್ನು DVG ಅವರು ಬರೆದಿದ್ದು ಹೇಗಪ್ಪ ಅಂತಂದ್ರೆ, ವಯಸ್ಕರ ಶಿಕ್ಷಣ ಸಮಿತಿ ಅಂತಿತ್ತು. ಇವಾಗ ನಾವು ಸಾಕ್ಷರತೆ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರಲ್ಲ, ನಮ್ಮ ಬಾಲ್ಯದಲ್ಲಿ ಸರ್ಕಾರ ಅವಾಗಲೂ ಪ್ರಯತ್ನ ಪಟ್ಟಿತ್ತು ವಯಸ್ಕರ ಶಿಕ್ಷಣ ಸಮಿತಿ ಅಂತ. ವಯಸ್ಕರಾದವ್ರಿಗೆ ಈ ಸಾಮಾನ್ಯ ಕವಿ ಕುಮಾರವ್ಯಾಸ ಭಾರತ ಅವ್ರ ಕೈಲಿ ಓದಕ್ಕಾಗಲ್ಲ, ಭಾಷಾ ಜ್ಞಾನವೂ ಇರಲ್ಲ, ಪದ್ಯದ ಜ್ಞಾನವೂ ಇರೋದಿಲ್ಲ. ಅವ್ರಿಗೆ ಗದ್ಯದಲ್ಲಿ, ಸರಳ ಗದ್ಯದಲ್ಲಿ ಆಡು ಮಾತಿನಲ್ಲೇ ಹೇಳಬೇಕು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಕೃತಿಗಳನ್ನ ಸಾಹಿತಿಗಳ ಕೈಲೇ ಬರೆಸಿದ್ದುಂಟು. ಆ ಸಾಹಿತಿಗಳ ಕೈಲೇ ಬರೆಸಿದ ಕೃತಿಗಳಲ್ಲಿ ಈ ಕೃತಿ ತುಂಬಾ ವಿಶೇಷವಾಗಿ ಬಂದಿದೆ. ಯಾಕೆಂದ್ರೆ ಅಂಥ ಪಂಡಿತರಾದಂಥ DVG ಅವರು ಸಾಮಾನ್ಯ ಜನರಿಗೆ, ನವಸಾಕ್ಷರರಿಗೆ, ಲಿಟ್ರೇಟ್ಸ್ ಅಂತ ಕರೀತಾರೆ, ನವಸಾಕ್ಷರರಿಗೆ ಬರೆದಿರುವಂಥ ಪುಸ್ತಕ ಇದೆಯಲ್ಲ, ಬಾಳಿಗೊಂದು ನಂಬಿಕೆ ಅನ್ನೋದು. ಅದರಲ್ಲಿ ಚಿತ್ರ, ಒಂದು ಭುಜದಲ್ಲಿ ಆಂಜನೇಯನ ಚಿತ್ರ, ಮುಳುಬಾಗಿಲ ಆಂಜನೇಯನ ಚಿತ್ರ, ಒಂದು ರಟ್ಟೆಯಲ್ಲಿ ಬಲ, ಇನ್ನೊಂದು ಕಡೆ ಧೈರ್ಯ, ಹೀಗೆಲ್ಲ ಬರೆದಿರೋ ಚಿತ್ರ ಎಲ್ಲ ಇದೆ ಅದರಲ್ಲಿ. ಇದನ್ನೆಲ್ಲ ನೋಡ್ತಾ ಇದ್ದಾಗ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ನಾನು ಅವಾಗಿನ್ನೂ ನವಸಾಕ್ಷರ ಪಟ್ಟಿಗೆ ಸೇರ್ಬಹುದಾದಂಥ ತಿಳುವಳಿಕೆ ಇರೋನು ಅಂಥವನಿಗೆ. ಆದರೆ ಬರೆದಿರೋ ಭಾಷೆ ಲಲಿತವಾಗಿದೆ. ಆದ್ರೆ ಮಧ್ಯೆ ಅವರು ಎಸೆಯೋ ಉದ್ಗಾರ ಇತ್ತಲ್ಲ, ಆ ಉದ್ಗಾರ ಎಂಥ ಓದ್ದೋರು ಇದನ್ನು ನಾನು ಓದ್ಬೇಕು ಅನ್ನೋ ಹಾಗೆ ಇರ್ತಿತ್ತು ಅನ್ನುವಂಥದ್ದು ತುಂಬಾ ಇಷ್ಟ ಆಯಿತು. ಆಮೇಲೆ ನಾನು ಓದಿದ ರಾಬರ್ಟ್ ಫ್ರಾಸ್ಟ್ನ ವಾಕ್ಯ, ಎ ಪೊಯೆಟ್ರಿ ಶುಡ್ ಬಿಗಿನ್ ವಿತ್ ಡಿಲೈಟ್ ಅಂಡ್ ಎಂಡ್ ವಿತ್ ಥಿಂಕಿಂಗ್ ಅಂತ ಒಂದು ಪದ್ಯಕ್ಕೆ ಹೇಳ್ತಾನೆ. DVG ಅವರ ಒಂದು ಕೃತಿಯ ರಚನೆ ಇದೆಯಲ್ಲ, ಆ ರಚನೆ ಸಾಮಾನ್ಯ ಜನರನ್ನು ಉದ್ದೇಶಿಸಿ ಮಾತನಾಡುವಾಗಲೂ ಹೇಳ್ತಾನೆ ಇದ್ದಕ್ಕಿದ್ದ ಹಾಗೆ ಅವ್ರನ್ನ ವಿಶೇಷವಾದ ಆಲೋಚನೆಗೆ ಜಿಗಿಯುವಂತೆ ಮಾಡುವಂಥದ್ದು ಇದೆಯಲ್ಲ, ಅದು ತುಂಬಾ ಇಷ್ಟ ಆಯಿತು. ಆಮೇಲೆ ಮಂಕುತಿಮ್ಮನ ಕಗ್ಗದ ಬೇರೆ ಪದ್ಯಗಳನ್ನ ಓದಿದಾಗ ಅವ್ರ ಮನಸ್ಸಿನಲ್ಲಿ ಅದು ಇದ್ದದ್ದನ್ನು ಕೂಡ ಸ್ಪಷ್ಟವಾಯಿತು. ಯಾಕೆಂದ್ರೆ ಅವರೇ ಹೇಳ್ತಾರಲ್ಲ, ಕವಿಯಲ್ಲ ವಿಜ್ಞಾನಿಯಲ್ಲ ಬರೀ ತಾರಾಡಿ, ಅವನ ಅರಿವಿಗೆ ಎಟುಕದೊಂದು ನಯವ ಪವಣಿಸಿಹನು ಪಾಮರ ಜನದ ಮಾತಿನಲ್ಲಿ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ ಅಂತ DVG ಅವರೇ ಹೇಳ್ತಾರೆ. ನೋಡಿ, ಅದು ನನಗೆ DVG ಅವರ ವಿನಯದ ಪರಾಕಾಷ್ಠೆ ಅಂತ ಕಾಣುತ್ತೆ.
ಅಷ್ಟು ದೊಡ್ಡ ವಿದ್ವಾಂಸರು. ಅವರ ಕ್ವಾಲಿಫಿಕೇಶನ್ ಇಲ್ಲದೆ ಇರ್ಬೋದು, ಅವರ ಒಂದು ಬರವಣಿಗೆಯ ಮೇಲೆ 4 ಜನ PhD ಮಾಡುವಂತಹ ಬರವಣಿಗೆ ಇದೆ. ಅಂಥದ್ರಲ್ಲಿ ಅವ್ರು ಹೇಳ್ತಾರೆ ಬರೀ ತಾರಾಡಿ. ಈ ತಾರಾಡಿ ಅನ್ನೋ ಪದ ಇದೆಯಲ್ಲ, ಆ ಪದನ ಸೃಷ್ಟಿ ಮಾಡಿರೋದು ನೋಡಿ, ಅಲ್ಲಿ ಬಳಕೆ ಮಾಡಿರೋದು ನೋಡಿ. ತಾರಾಡೋದು ಅಂದ್ರೆ ಓಡಾಡೋದು ವಿತೌಟ್ ಪರ್ಪಸ್, ನಿರುದ್ದೇಶವಾಗಿ ನಾವು ಓಡಾಡುವಂಥದ್ದು. ನಾನು ಹಾಗೆ ಸಮಾಜನ ನಿರುದ್ದೇಶವಾಗಿ ನೋಡಿದೆ. ಒಬ್ಬ ಪತ್ರಕರ್ತನಾಗಿ ನನಗೆ ಯಾವ ಅರಿವಿಗೆ ನೀಡಿತೋ ಆತ್ಮನಯವ. ಆತ್ಮ ಅಂದ್ರೇನು? ನಾನು ದೇಹ ಅನ್ಕೊಂಡಾಗ ನಾನು ದೇಹ, ಅದೇ ಆತ್ಮ. ನಾನು ಮನಸ್ಸು ಅಂದ್ಕೊಂಡು ಅದೇ ಆತ್ಮ. ನನ್ನೊಳಗೆ ಚೈತನ್ಯ ಇದೆ, ಅದೇ ನಾನು ಅಂದ್ರೆ ಅದೇ ಆತ್ಮ. ಆತ್ಮನಯವ ಅಂತ ಹೇಳ್ತಾರೆ. ಈ ಪದಗಳನ್ನ ಅವರು ಬಳಸಿರುವಂಥದ್ದು ಇದೆಯಲ್ಲ ಮಂಕುತಿಮ್ಮನ ಕಗ್ಗದಲ್ಲಿ, ತುಂಬಾ ವಿಶೇಷವಾದದ್ದು. ಇನ್ನೊಂದು ಕಡೆ ಅನುನಯವ ಅಂತ ಬರೀತಾರೆ. ದೇವರ ಸ್ಮರಣೆ, ಯಾವುದೋ ಒಂದು ವಿಗ್ರಹ ನೋಡಿ ಆಮೇಲೆ ದೇವ್ರ ನೆನಪಿಸ್ಕೋತೀವಲ್ಲ, ಅದಕ್ಕೆ ಅನುಸ್ಮರಣೆ ಅಂತಾರೆ. ಯಾವುದೋ ಒಂದು ಘಟನೆ ನೋಡಿ ದೇವ್ರ ನೆನಪಿಸ್ಕೋತೀವಲ್ಲ, ಅದಕ್ಕೆ ಅನುಸ್ಮರಣೆ ಅಂತಾರೆ. ಇವರು ಅನುನಯವ ಅಂತ ಹೇಳ್ತಾರೆ, ಆತ್ಮನಯವ ಅಂತ ಹೇಳ್ತಾರೆ. ಪವಣಿಸೋದು ಅಂದ್ರೆ ಹವಣಿಸೋದು ಅಥವಾ ಪೋಣಿಸೋದು, ಎಲ್ಲವನ್ನು ಮಾಡಿದೆ. ಪಾಮರ ಜನದ ಮಾತಿನಲ್ಲಿ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ ಅನ್ನುವ ಸೌಜನ್ಯ ಆಗ್ಲಿ. ಇನ್ನೊಂದು ಪದ್ಯದಲ್ಲಿ ನಾನು ಹೇಳಿದ್ದು ಇವತ್ತು ಹೇಳಿದ್ದು ಎಲ್ಲ ಕಾಲಕ್ಕೂ ನಿಜ ಅಲ್ಲ, ಕುಂದದು ಕಂಡು ಬರೆ ತಿದ್ದಿಕೊಳ್ಳೋ ಮನಸ್ಸುಂಟು ಅಂತ DVG ಅವರು ಹೇಳಿದ್ರಲ್ಲ, ಅದು ಪ್ರಾರಂಭ ಆಯಿತು. ಹೀಗಾಗಿ ಈ ಬಾಳಿಗೊಂದು ನಂಬಿಕೆ ಕೂಡ ನನಗೂ ಮತ್ತು DVG ಅವರಿಗೂ ಸ್ನೇಹ ಸೇತುವಾಗಿ ಪರಿಣಮಿಸಿತು. ಈ ಮಧ್ಯೆ ಋತ ಧರ್ಮ ಸತ್ಯ ಅಂತ ಒಂದು ಸಣ್ಣ ಪುಸ್ತಕ ಬರೆದಿದ್ದಾರೆ, ಋತ ಧರ್ಮ ಸತ್ಯ ಅಂತ. ಆ ಪುಸ್ತಕ ತಗೊಂಡೆ, ನಂಗೆ ಅರ್ಥವಾಗಲಿಲ್ಲ. ಯಾಕೆಂದ್ರೆ ಅದ್ರಲ್ಲಿ ತುಂಬಾ ಸಂಸ್ಕೃತ ಶ್ಲೋಕಗಳಿದ್ದು, ಆದರೂ ಇದರಲ್ಲಿ ಏನೋ ವಿಶೇಷ ಇದೆ ಅನ್ನುವಂಥದ್ದು ಹೊಳೀತು. ಅದನ್ನ ಇನ್ನೊಮ್ಮೆ ಯಾವಾಗಾರು ಓದ್ಬೇಕು ಅಂತ ಅನ್ಕೊಂಡೆ. ಹೋಗುವ ದಾರಿಯೆಲ್ಲವೂ ಆಕರ್ಷಿಸ್ತು ಅಂತ ನಾನು ಹೇಳಲಾರೆ. ಇದು ಹೆದರಿಸ್ಬಿಡ್ತು DVG ಅವರ ಋತ ಧರ್ಮ. ಸಣ್ಣ ಪುಸ್ತಕ ಆದ್ರೂ ಅಲ್ಲಿರೋ ಪದಗಳಿದೆಯಲ್ಲ, ಅದರಲ್ಲಿ ಕೊಟ್ಟಿರುವಂತಹ ರೆಫರೆನ್ಸ್ ಇದೆಯಲ್ಲ, ಅಂದ್ರೆ ಪರಾಮರ್ಶನ ಮಾಡಬೇಕಾದಂಥ ಶ್ಲೋಕಗಳಿಗೆ ಕೊಟ್ಟಿದ್ದಾರಲ್ಲ, ಅದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನನಗೆ ನನ್ನ ವಯಸ್ಸಿಗೆ ಅವತ್ತಿಗೆ ಅದು ಕಷ್ಟವಾಗಿತ್ತು. ಅದರಿಂದ ಆಮೇಲೆ ಓದೋಣ ಅಂತ ಅನ್ಕೊಂಡೆ. ಆಮೇಲೆ ಇನ್ನೂ ನನ್ನ DVG ಅವ್ರಿಗೆ ಕಟ್ಟಾಕಿದ್ದು ಅಂದ್ರೆ ಪ್ರಜಾಮತ ವಾರಪತ್ರಿಕೆ. ಈಗ ಸುಧಾ ಬರೋಕ್ ಮುಂಚೆ ಪ್ರಜಾಮತ ಅಂತ ವಾರಕ್ಕೊಂದು ಪತ್ರಿಕೆ ಬರೋದು. ಈ ಪ್ರಜಾಮತ ಅನ್ನೋ ಪತ್ರಿಕೆಯಲ್ಲಿ DVG ಅವರು ಧಾರಾವಾಹಿಯಾಗಿ ಯಾವುದನ್ನು ಬರೆದ್ರು ಅಂದ್ರೆ ಭಗವದ್ಗೀತೆ ಬಗ್ಗೆ ಬರೆದ್ರು. ಜೀವನ ಧರ್ಮಯೋಗ ಮತ್ತು ಭಗವದ್ಗೀತೆ ಮತ್ತು ಜೀವನ ಧರ್ಮಯೋಗ ಅಂತ ಕರೆದ್ರು. ಅವ್ರು ಟೈಟ್ಲ ನೋಡಿ ಎಷ್ಟಾಗಿದೆ, ಜೀವನ ಧರ್ಮ, ಅದರಲ್ಲಿ ಯೋಗದ ಪಾತ್ರ ಏನು ಅನ್ನೋ ಹಾಗೆ ಅದಿತ್ತು. ಅವರು ಬರೆದಿರುವ ರೀತಿ ಹೇಗಿರ್ತಿತ್ತಪ್ಪ ಅಂದ್ರೆ, ಪ್ರಜಾಮತನ ನಮ್ಮ ಸ್ನೇಹಿತರ ಮನೆಗೆ ಹೋಗಿ ಪ್ರತಿದಿನ ಓದ್ತಿದ್ದೆ. ಅಕಸ್ಮಾತ್ ಒಂದು ವಾರ ಓದಿಲ್ದೇ ಇದ್ರೆ ಅವ್ರ ಮನೆ ಹೇಳಿರ್ತಿದ್ದೆ, ಮುಂದಿನ ಸೇರಿ ನಾನು ಬಂದು ಓದ್ತೀನಿ, ತೆಗೆದಿಟ್ಟಿರಿ ಅಂತ ಹೇಳ್ತಿದ್ದೆ. ಆಗ ನನಗೆ ತತ್ವಶಾಸ್ತ್ರವನ್ನ ಸಾಮಾನ್ಯ ಜನರಿಗೆ ಇಟುಕುವ ಅನುಭವಗಳ ಮೂಲಕ ಹೇಳೋಕೆ ಸಾಧ್ಯ ಅನ್ನುವಂಥದ್ದು ಆ ಭಗವದ್ಗೀತೆ ಮತ್ತು ಜೀವನ ಧರ್ಮ ಯೋಗದಲ್ಲಿ ಇದೆ ಅನ್ನೋದು ಪ್ರಜಾಮತದಲ್ಲಿ ಅವರು ಧಾರಾವಾಹಿಯಾಗಿ ಬರಿದೇ ಇದ್ದಿದ್ರೆ ಬಹುಶಃ ನಂಗೆ ಗೊತ್ತಾಗ್ತಿರ್ಲಿಲ್ಲ. ನಾನು ಪ್ರಾಮಾಣಿಕವಾಗಿ ಒಪ್ಕೋತೀನಿ, ವಿಜ್ಞಾನವನ್ನು ಸಾಮಾನ್ಯ ಜನರಿಗೆ ಹೇಳಬೇಕು ಅನ್ನೋದಕ್ಕೆ ಸ್ಫೂರ್ತಿ ಭಗವದ್ಗೀತೆ ಮತ್ತು ಜೀವನ ಧರ್ಮ ಯೋಗವೇ. ಯಾಕೆಂದ್ರೆ ಗಹನವಾದ ತತ್ವಶಾಸ್ತ್ರವನ್ನ ಅವರು ಸಾಮಾನ್ಯ ಉದಾಹರಣೆಗಳ ಮೂಲಕ ಮನವರಿಕೆ ಮಾಡೋದಾದ್ರೆ, ನಿಸರ್ಗದ ತತ್ವಗಳನ್ನ ಸಾಮಾನ್ಯ ಜನರಿಗೆ ಯಾಕೆ ನಿರೂಪಣೆ ಮಾಡಕ್ ಸಾಧ್ಯ ಇಲ್ಲ ಅಂತ ಅನ್ಸಿದ್ದು ಒಂದು. ಎರಡನೇದು, ಭಗವದ್ಗೀತೆ ಮತ್ತು ಜೀವನ ಧರ್ಮ ಯೋಗ ನನಗೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ತು ಅಂದ್ರೆ, DVG ಅವರೇನೋ ಹೀಗೆ ಬರೆದಿದ್ದಾರೆ, ತಿಲಕರ ಭಾಷೆ ಹೇಗಿದೆ, ಗೀತಾ ರಹಸ್ಯ ಅಂತ ಇದೆ, ಗೀತಾ ಭಾವಧಾರೆ ಅಂತ ರಾಮಕೃಷ್ಣಾಶ್ರಮದಲ್ಲಿ ಇದೆ. ನಂಗೆ ರಾಮಕೃಷ್ಣಾಶ್ರಮದ ಪ್ರಭಾವನು ಜಾಸ್ತಿ ಇದ್ದುದರಿಂದ ಈ ಎಲ್ಲ ಕೃತಿಗಳನ್ನು ಇದರ ಜೊತೆಗೆ ತೌಲನಿಕವಾಗಿ ಓದಬೇಕು ಅನ್ನೋಂಥ ಒತ್ತಾಸೆಯನ್ನು ಮೂಡಿಸಿದ್ದು. ನೋಡಿ, ಯಾವುದೇ ಕಲಿಕೆ ಅನುಭವದಿಂದ ಪ್ರಾರಂಭ ಆಗ್ಬೇಕಲ್ವೇ? ಅನುಭವ ಅನ್ನೋದು ಎಲ್ರಿಗೂ ಇದೆ ಅಲ್ವೇ? ಎಲ್ಲರಿಗೂ ಇರುವ ಅನುಭವವನ್ನ ಎಲ್ಲರೂ ಕಡೆಗಣಿಸಿರುವ ಕಸವಾಗಿ ಎಸೆದಿರೋದ್ರಲ್ಲಿ ಅದನ್ನ ರಸವಾಗಿ ಮಾಡುವಂತ ಒಂದು ತಾಕತ್ತು ಇರುತ್ತೆ ಅನ್ನುವಂಥದ್ದನ್ನ ಜೀವನ ಧರ್ಮ ಯೋಗದಿಂದ ನಾನು ತಿಳ್ಕೊಂಡೆ. ಈ ಪ್ರಕ್ರಿಯೆ ನಡೆಯುವಾಗ್ಲೇನೆ ಮಂಕುತಿಮ್ಮನ ಕಗ್ಗ ನಾನು ಓದುತ್ತಾ ಇದ್ದದ್ರ ಜೊತೆಗೆ ಬೇರೆ ಪುಸ್ತಕಗಳನ್ನ, ಬೇರೆ ಸಂದರ್ಭ, ಒಂದು ಕಾದಂಬರಿ ಓದ್ತಿದ್ದೆ ಅಂತ ತಿಳ್ಕೊಳ್ಳೋಣ. ಆ ಕಾದಂಬರಿ ಓದುವಾಗ ಯಾವುದೋ ಒಂದು ಪ್ರಸಂಗದಲ್ಲಿ ಯಾವುದೋ ಒಂದು ಪಾತ್ರದ ಮನಸ್ಥಿತಿ ಓದುವಾಗ ಮಂಕುತಿಮ್ಮನ ಕಗ್ಗದಲ್ಲಿ ಇದಕ್ಕೆ ಇಂಥ ಮನಸ್ಥಿತಿ ಚೆನ್ನಾಗಿದೆ, ಏನಾದ್ರು ಹೇಳಿದ್ದಾರೆ ಅಂತ ಹುಡುಕ್ತಾ ಇದ್ದೆ. ಹಾಗೆ ಹುಡುಕಿದ್ರೆ ಏನಾಗೋದು, ಸಿಕ್ಕೋದು ಪದ್ಯ. ನನ್ಗೆಂದೂ ನಿರಾಶೆ ಆಗ್ತಿರ್ಲಿಲ್ಲ. ಹಾಗಾಗಿ ಮಂಕುತಿಮ್ಮನ ಕಗ್ಗ ನಾನು ನೆನ್ಪಿಟ್ಕೊಳ್ಳೋಕೇನು ನಾನು ಬೈಹಾರ್ಟ್ ಮಾಡ್ದವನಲ್ಲ. ಅದ್ರ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆ ಕಾವ್ಯದಲ್ಲಿ ಬರುವ ಆ ವಿವರಣೆಗೂ DVG ಅವ್ರು ಹೇಳಿರುವಂತಹ ವಿವರಣೆಗೂ ಒಂದೇ ತುಂಬಾ ಸುಲಭವಾಗಿ ಗ್ರಾಹ್ಯವಾಗುವಂತ ಮಾಡುತ್ತೆ ಅನ್ನೋದ್ರಿಂದ
ಎಲ್ಲ ಕಾವ್ಯಗಳನ್ನು ಓದಕ್ಕೆ ಒಂದು ನಿಘಂಟು ಬೇಕು ಅಂದ್ರೆ ಅದು ಮಂಕುತಿಮ್ಮನ ಕಗ್ಗ ಅಂತ ಅನ್ಕೊಳ್ಳೋ ಮಟ್ಟಕ್ಕೆ ನನಗೆ ಮಂಕುತಿಮ್ಮನ ಕಗ್ಗದ ಮೇಲೆ ಒಲವು ಬರ್ತಾ ಹೋಯಿತು ಅನ್ನುವಂಥದ್ದು ಗಮನಿಸಬೇಕಾದ್ದು. DVG ಅವರಂಥ ಪಂಡಿತರು ಎಂಥ ವಿಚಿತ್ರ ಅಂದ್ರೆ ಸಣ್ಣ ಮಗುವಿನ ತರ ಆ ಬೊಚ್ಚು ಬಾಯಿನ ಮುಗ್ಧ ನಗೆಯ ಫೋಟೋಗಳನ್ನ ಛಾಯಾಚಿತ್ರ ನೋಡಿದ್ರ ಜೊತೆಗೆ ಅವರು ಎಲ್ಲೆಲ್ಲೋ ಮಾಡಿದ ಸಂಭಾಷಣೆಗಳು ಅದೆಲ್ಲವೂ ಇದೆಯಲ್ಲ, ಅವನ್ನೆಲ್ಲ ನಾನು ನೋಡಿದ್ರೆ ಹಾಗನ್ಸೋದು. ಒಂದು ಸಾರಿ ದೀಪಾವಳಿ ಸಂಚಿಕೆಯಲ್ಲಿ DVG ಅವ್ರ ಬಗ್ಗೆ ತುಂಬಾ ಚೆನ್ನಾಗಿರುವಂತಹ ಒಂದು ಪ್ರಸಂಗ ಬಂದಿತ್ತು. ಅದೇನಪ್ಪ ಅಂತಂದ್ರೆ ಅವರು ಹೋಗಿ ಕೃಷ್ಣರಾವ್ ಪಾರ್ಕಲ್ಲಿ ಕೆಂಪು ಶಾಲ್ ಹೊತ್ಕೊಂಡು ವಿಭೂತಿ ಇಟ್ಕೊಂಡು ಕೂತಿದ್ರಂತೆ, ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿ ಥಂಡಿಲಿ. ಆಗ ಯಾರೋ ಬಂದ್ರಂತೆ, ಸ್ವಾಮಿ ನೀನು ಯಾವ ಮಠಕ್ಕೆ ಸೇರಿದವರು ಅಂತ ಕೇಳಿದ್ರಂತೆ. ಇವ್ರನ್ನ ಸ್ವಾಮಿಗಳು ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಇವರು ನೋಡಿ ಅಂತ ಪಂಡಿತರು ಅವ್ರ ಹತ್ರ ಹೆಂಗ್ ಮಾತಾಡ್ತಾರೆ ಅಂತ, ತಿಮ್ಮಲಿಂಗ ದೇವ್ರ ಮಠ ಅಂದ್ರಂತೆ. ತಿಮ್ಮಲಿಂಗ ದೇವ್ರ ಮಠನಾ? ಹಾಗಾದ್ರೆ ಸರಿ ಸ್ವಾಮಿ, ನೀವು ತುಂಬಾ ದೊಡ್ಡ ತಿಳಿದವರು ಅಂತ ಕಾಣುತ್ತೆ, ನನಗೆ ಒಂದು ತತ್ವ ಅಪ್ಪಣೆ ಆಗ್ಬೇಕು ಅಂದ್ರಂತೆ. ಆ ತತ್ವ ಅಪ್ಪಣೆ ಆಗ್ಬೇಕು ಅಂದ್ರೆ ಇವರು 2-3 ತತ್ವ ಅಲ್ಲೇ ಹೊಸದು ಹೇಳಿದ್ದಾರೆ. ರುದ್ರಾಕ್ಷಿ ಇದ್ದರೇನು, ಭದ್ರಾಕ್ಷಿ ಇರಬೇಕು ಅಂತ. ರುದ್ರಾಕ್ಷಿ ಅಂದ್ರೆ ಹಾಕೊಳ್ಳೋ ರುದ್ರಾಕ್ಷಿ ಅಂತಲೂ ಒಂದರ್ಥ, ಕಣ್ಣು ಕೆಂಪಗೆ ಮಾಡೋದಕ್ಕೆ ರುದ್ರಾಕ್ಷಿ ಅಂತ. ಆದ್ರೆ ಕೋಪ ಬಂದಾಗ್ಲೂ ಒಂದು ಸಮಾಧಾನ ಇರಬೇಕು ಅನ್ನಕ್ಕೆ ರುದ್ರಾಕ್ಷಿ ಇದ್ದರೇನು, ಭದ್ರಾಕ್ಷಿ ಇರಬೇಕು ಅಂದ್ರಂತೆ. ಆಮೇಲೆ ಇನ್ನೊಂದು ಹಾಡು ಹೇಳಬೇಕು ಸ್ವಾಮಿ ಅಂದ್ರಂತೆ. ಅವಾಗ ಅನ್ಕೊಂಡ್ರಂತೆ ಇವ್ರು DVG, ನನ್ನ ಹತ್ರ ತಾಳ ಗಿಳ ಇದ್ದಿದ್ರೆ ಆ ತಾಳಕ್ಕೆ ಅನುಗುಣವಾಗಿ ನಾನು ಹಾಡಿ ಕುಣಿದು ತೋರಿಸ್ತಿದ್ದೆ, ಆದ್ರೆ ನಂಗಿರ್ಲಿಲ್ಲ. ಆದ್ರೂ ಈ ಜೊತೆಗೆ ನನ್ನ ಸ್ನೇಹಿತರೆಲ್ಲ ಬಂದು ನಾನು ಆಡ್ತಿರೋ ಅವಸ್ಥೆ ನಾನು ನಗ್ತಾರೋ ಅಂತ ಭಯ ಇತ್ತು. ಆದ್ರೂ ಕೂಡ ಒಂದು ತತ್ವ ಹೇಳೇ ಬಿಟ್ಟೆ ಅಂದ್ಬಿಟ್ಟು ಅದೇನೋ ಬರೆದಿದ್ರು. ಏನೇನು ಲೀಲೆ ಆಡಿದ ಶಿವ, ಬೆಟ್ಟದೋಳನ್ನ ಕಟ್ಕೊಂಡು ಅಂತ ಗಂಗೆಯನ್ನ ಶಿವ ಮದುವೆ ಆದ ಒಂದು ಜಾನಪದ ಕಥೆನ ಅವರು ತನ್ನದೇ ರೀತಿಯಲ್ಲಿ ಹೇಳಿದ್ರು ಅನ್ನುವಂಥದ್ದು ತುಂಬಾ ಗಮನಿಸಬೇಕಾಗಿರುವಂತಹ ಸಂಗತಿ. ನಮ್ಮ ಜೀವನದ ಎಲ್ಲ ಭಾವಗಳನ್ನ ಒಂದು ವಾಕ್ಯದಲ್ಲಿ ಅವರು DVG ಎಷ್ಟು ಚೆನ್ನಾಗಿ ತೇಲಿಸ್ತಾರೆ ಅಂತಂದ್ರೆ, ಇನ್ನೊಂದು ಹಾಡು ಬರೋದು DVG ಅವ್ರದ್ದು, ಶಿವ ಶಿವ ಎನ್ನುವ ಅಂತ, ವಸುಮತಿ ಅಂತ, SK ವಸುಮತಿ ಅಂತ ಭಾವಗೀತೆ ಹೇಳೋರು ಆಕಾಶವಾಣಿಲಿ ಬರೋದು. ಆ ಹಾಡು ನಾನು ಎಂದೋ ಬೇಜಾರು ಮಾಡ್ಕೊಂಡು ಕೂತಿದ್ದೆ, ಇದೆಲ್ಲ ನನ್ನ ಜವಾಬ್ದಾರಿ ಇದೆ, ಮನೇಲಿ ನಮ್ಮ ದೊಡ್ಡಪ್ಪಂಗೆ ಹುಷಾರಿಲ್ಲ, ನನ್ಗೇನೇನೋ ತಾಪತ್ರೆ, ನಂಗೆ ಪಾಠ ಅರ್ಥ ಆಗ್ತಿಲ್ಲ, ಏನೇನೋ. ಅವಾಗ ಅವ್ರು ಹೇಳಿದ್ರು, ಭುವನ ವವನ ಭವನವಂತೆ ಓಂ ಶಿವ ಶಿವ ಎನ್ನುವ ಅಂತ ಪದ್ಯ. ಅದರಲ್ಲಿ ಭುವನ ವವನ ಭವನವಂತೆ ಬಾಳ್ವೆಯವನ ನಾಟ್ಯವಂತೆ ಅವನೇ ನಮ್ಮ ಜಗವನಾಳೆ ಭವನ ಏತಕ್ಕಿನ್ನು ನಮಗೆ ಶಿವ ಶಿವ ಎನ್ನುವ ಅಂತಿತ್ತು. ಇದು ನನ್ನ ಜೀವನ ಅಲ್ಲ, ಅವನ ನಾಟ್ಯದಲ್ಲಿ ನನ್ನ ಪಾತ್ರ ಅಷ್ಟೇ ಅನ್ನೋದನ್ನ ಎಷ್ಟು ಸಲೀಸಾಗಿ ಒಂದೇ ಸಾಲಲ್ಲಿ ಹೇಳ್ಬಿಟ್ರಲ್ಲ ಅಂತ. ಅವತ್ತಿನಿಂದ ನಾನು ಏನ್ ಮಾಡಿದ್ರು ಯಾರೋ ನಿರ್ದೇಶಕ ಇದ್ದಾನೆ, ಯಾರೋ ಪ್ರೇಕ್ಷಕರಿದ್ದಾರೆ, ನಂದೇನಿದ್ರು ಮಧ್ಯ ಪಾತ್ರ ಸೋತ್ರು ನಾಟಕ ಮುಂದುವರಿಯುತ್ತೆ, ಪಾತ್ರ ಸೋತ್ರೆ ಯಾರು ನಾಟಕದಲ್ಲಿ ಮರ್ಬೇಡ ಹೋಗಿ ಬೇರೆಯವ್ರನ್ನ ಕಳಿಸು ಅಂತ ಹೇಳಲ್ಲ. ನಮ್ಮ ಜೀವನದ ಪಾತ್ರ ನಾವು ಬಂದಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋವಂಥದ್ದನ್ನ ನಾನು ಅದರಿಂದ ಕಲ್ತ್ಕೊಂಡೆ ಅನ್ನೋವಂಥದ್ದು. ಇಷ್ಟೆಲ್ಲ ಓದೋ ವೇಳೆಗೆ ನನಗೊಂದು ಸ್ಪಷ್ಟ ಆಯಿತು, DVG ಅವರು ಮಂಕುತಿಮ್ಮನ ಕಗ್ಗ ಪ್ರಶ್ನೆಯಿಂದ ಯಾಕೆ ಪ್ರಾರಂಭ ಮಾಡಿದರು ಅಂತ. ಯಾಕಪ್ಪ ಅಂದ್ರೆ ಮೊದಲು ಉತ್ತರ ಸಿಗೋದಿಲ್ಲ, ಪ್ರಶ್ನೆಯಿಂದಲೇ ನಮ್ಮ ಕಲಿಕೆ ಎಲ್ಲವೂ ಪ್ರಾರಂಭ ಆಗ್ಬೇಕು. ಉದಾಹರಣೆಗೆ ವಿಜ್ಞಾನಕ್ಕೂ ಹೇಳ್ತಾರೆ, ಸೈನ್ಸ್ ಇಸ್ ನಾಟ್ ಆನ್ಸರಿಂಗ್ ದಿ ಕ್ವಶನ್, ಇಟ್ ಈಸ್ ಕ್ವಶನಿಂಗ್ ದಿ ಆನ್ಸರ್ ಅಂತ ಹೇಳ್ತಾರೆ. ಹಾಗೆ DVG ಅವರು ಹಾಗೆ ಹೇಳಿದ್ರು ಅನ್ನುವಂಥದ್ದು. ಆಮೇಲೆ ಭಗವದ್ಗೀತೆನಲ್ಲೂ ನೀವು ನೋಡಿ, ಮೊದಲು ಪ್ರಾರಂಭ ಆಗೋದು ಪ್ರಶ್ನೆಯಿಂದ. ವಿಷಾದ ಯೋಗದಲ್ಲಿ ತುಂಬಾ ಪ್ರಶ್ನೆಗಳೇ ಇದೆ. ಆ ದೃಷ್ಟಿಯಿಂದ ಪ್ರಶ್ನೆ ಅನ್ನೋದೇ ಒಂದು ವಿಷಾದ. ಪ್ರಶ್ನೆ ಅನ್ನೋದು ಯಾಕೆ ವಿಷಾದ ಅಲ್ಲ? ನಮ್ಗೆ ಇದೊಂದು ಅರ್ಥ ಆಗಿಲ್ಲ ಅಂತ ತಾನೇ ನಾವು ಯಾರನ್ನಾರು ಪ್ರಶ್ನೆ ಕೇಳೋದು. ಅರ್ಥ ಆಗಿಲ್ಲ ಅನ್ನೋ ಕೊರತೆಯ ಪ್ರಜ್ಞೆ ಇದೆಯಲ್ಲ, ಅದು ವಿಷಾದ ಅಲ್ಲದೆ ಇನ್ನೇನು. ಅದರಿಂದ ವಿಷಾದವೇ ಒಂದು ರೀತಿಯ ಕಲಿಕೆಗೆ ದಾರಿಯಾಗುತ್ತೆ ಅನ್ನುವಂಥ ಒಂದು ಸಂಗತಿ ನನಗೆ ಅರ್ಥ ಆದ್ಮೇಲೆ, ಓಹೋ, ಮೊದಲು ಮನಸ್ಸನ್ನ ಹದ ಮಾಡ್ತಾ ಇದ್ದಾರೆ. ಉಳುಮೆ ಮಾಡುವಾಗ ಮೊದಲು ನೆಲ ಗಡಸಾಗಿದ್ದದನ್ನ ಉಳುಮೆ ಮಾಡಿದಾಗ ಸಡಿಲ ಆಗಿ ಅಲ್ಲಿ ಮಣ್ಣು ನೀರು ಎಲ್ಲ ಗಾಳಿ ಎಲ್ಲ ಹೋಗೋದಕ್ಕೆ, ಮಣ್ಣಿನ ಮಧ್ಯೆ ನೀರು ಗಾಳಿ ಎಲ್ಲ ಹೋಗೋಕ್ ದಾರಿ ಮಾಡಿಕೊಡೋ ಹಾಗೆ ಈ ಪ್ರಶ್ನೆಗಳು ನಮ್ಮನ್ನ ಗಲಿಬಿಲಿಗೆಬ್ಸಿ ಆಮೇಲೆ ಸರಿ ಮಾಡುತ್ತವೆ. ಭಯಕೃತ್ ಭಯನಾಶನಃ ಅಂತ ಶಿವನಿಗೆ ಹೇಳ್ತಾರಲ್ಲ, ಈ ಭಯಕೃತ್ನಿಂದಲೇ ಪ್ರಾರಂಭ ಆಗ್ಬೇಕು ಅಂತ ಅನ್ನುವಂಥದ್ದು. ಉಪನಿಷತ್ನಲ್ಲೂ ಒಂದು ಪ್ರಶ್ನೋಪನಿಷತ್ತಿಂತಿದೆ ಅನ್ನುವಂಥದ್ದು. ಇವೆಲ್ಲ ತಿಳ್ಕೊಂಡಾಗ DVG ಅವರ ಈ ತಂತ್ರನ ಟೆಕ್ನಿಕ್ ಇದೆಯಲ್ಲ, ಮೊದಲು ಗೊಂದಲವೆಬ್ಬಿಸಿ ಆಮೇಲೆ ಗೊಂದಲವನ್ನು ತಿಳಿಯಾಗಿಸುವ ಪ್ರಯತ್ನ, ಇದು ಚೆನ್ನಾಗಿದೆ ಅಂತ ಅನ್ನುವಂಥದ್ದು ಆದದ್ದು. ಆದರೂ ಇಷ್ಟು DVG ಅವರ ಅಭಿಮಾನಿಯಾದ ಮೇಲೂ ನನಗೆ ಒಂದು ಕೊರಗಿದೆ. ಮಂಕುತಿಮ್ಮನ ಕಗ್ಗ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದು ಹೇಗಪ್ಪ ಅಂತಂದ್ರೆ,
ನಮ್ಮ ಯಾವುದೋ ಒಂದು ಅನುಭವ ಇರುತ್ತೆ, ಅವರು ಅದನ್ನ ಹೇಳಿದ್ದಾರೆ, ನಮ್ಮ ಅನುಭವನೇ ಅವ್ರು ಹೇಳಿದ್ದಾರೆ, ನೋಡಿ ಎಷ್ಟು ಚೆನ್ನಾಗಿದೆ ಅದು ಅಂತ ನಾವು ಅಂತೀವಿ ಹೊರತು DVG ನಮ್ಮ ಅನುಭವನ ಹೇಳುವಾಗ ಬಳಕೆ ಮಾಡಿರುವ ಸಾಮಗ್ರಿಗಳು ಎಲ್ಲಿಂದ ಬಂತು ಅವ್ರಿಗೆ? ಅವರು ದಿವಾನರ ಜೊತೆಯಲ್ಲಿ ಬರಿತಾ ಇದ್ದವರು ಕೂಡ ಒಬ್ಬ ರೈತನ ಜೊತೆಯಲ್ಲಿ ಮಾತಾಡಿದ್ದನ್ನು ದಾಖಲೆ ಮಾಡಿದ್ದಾರೆ. ಹೀಗಾಗಿ ಅವತ್ತಿನ ಸಾಮಾಜಿಕ ಚಿತ್ರಣಗಳು ಮತ್ತೆ ಅವರು ಅದನ್ನ ಮೈಗೂಡಿಸಿಕೊಂಡು ತಮ್ಮ ತತ್ವ ನಿರೂಪಣೆಗೆ ಬಳಕೆ ಮಾಡ್ತಿದ್ದ ರೀತಿ ಇದೆಯಲ್ಲ, ಅಂದ್ರೆ ಏನಾಯ್ತು, DVG ಅವರನ್ನ ಅಧ್ಯಯನ ಮಾಡುವಾಗ DVG ಅವರ ಆಕರಗಳನ್ನ ನಾವು ಕಂಡ್ಕೋಬೇಕಾಗತ್ತೆ. ಎರಡನೇದು, ಬೇರೆ ಕೃತಿಗಳನ್ನ ಓದುವಾಗ ಹೇಗೆ DVG ಜ್ಞಾಪಕ ಬರ್ತಾರೆ ಅನ್ನೋದನ್ನ ಹೇಳ್ಬೇಕಾಗುತ್ತೆ. ಅದು ಯಾರು ಹೇಳೋದಿಲ್ಲ. ಈಗ ಮಂಕುತಿಮ್ಮನ ಕಗ್ಗದ ಬಗ್ಗೆ ಬಹಳ ಜನ ಮಾತಾಡ್ತಾರೆ. ಅದ್ ನೋಡಿದ್ರೆ ನಂಗೆ ಒಂದ್ಸರಿ ಅವ್ರಿಗೆ ಅನ್ಯಾಯ ಮಾಡಿದ ಹಾಗೇನೋ DVGಗೆ ಅಂತಲೇ ನನ್ನ ಭಾವನೆ. ಏನಕ್ಕೆ ಅಂತಂದ್ರೆ ಆ DVG ಅವರು ಒಂದೊಂದು ಪದ್ಯಕ್ಕೂ ಕೂಡ ಎಷ್ಟೊಂದು ಅಧ್ಯಯನ ಸೇರ್ಕೊಂಡಿದೆ ಅಂತಂದ್ರೆ, ಅವರು ಎಪಿಕ್ಯೂರಸ್ ಓದಿದ್ದಾರೆ, ಎಪಿಕ್ರಿಟಸ್ ಓದಿದ್ದಾರೆ, ಅವರ ಅಧ್ಯಯನದ ಹರಹು ಎಮರ್ಸನ್ ಓದಿದ್ದಾರೆ. ಆ ಅಧ್ಯಯನದ ಹರಹನ್ನ ನಾವು ನೆನೆಸ್ಕೊಂಡ್ರೆ ನಮಗೆ ರಸ ರೋಮಾಂಚನ ಅಂತ ಕುವೆಂಪು ಏನ್ ಹೇಳ್ತಾರೆ ಅದು ಆಗತ್ತೆ ಅಂತ ಅನ್ಕೊಳ್ಳುವಂಥದ್ದು ಗಮನ ಬರುತ್ತೆ. ಹೀಗಾಗಿ ನಾವು ಒಂದು ಕೃತಿಯ ಮೂಲಕ ಉಳಿದ ಕೃತಿಗಳನ್ನು ಓದುವಾಗ ಈ ಕೃತಿಯನ್ನು ಜ್ಞಾಪಿಸ್ಕೋತಾ ಇದ್ರೆ ನಮ್ಮ ಮನಸ್ಸಿನಲ್ಲಿ ಅದು ಅಚ್ಚೊತ್ತು ಬಿಡುತ್ತೆ. ಹಾಗೆ ಅಚ್ಚೊತ್ತಿದ್ರಿಂದ ನಾವು ಅದರ ಕಡೆಗೆ ಬಿಟ್ಟು ಹೋಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಹೀಗೆ ಆಲೋಚನಾ ಕ್ರಮ, ಅಧ್ಯಯನಕ್ಕೆ ಪ್ರೇರಣೆ ಎರಡೂ ಕೂಡ DVG ಅವರ ಎಲ್ಲ ಕೃತಿಗಳಲ್ಲೂ ಇರೋದನ್ನ ನಾವು ಕಾಣ್ತೇವೆ. ಈ ಮಧ್ಯೆ ಅಂತಃಪುರ ಗೀತೆಗಳು ಅನ್ನುವಂಥ ಒಂದು ಕೃತಿ ನನ್ನನ್ನ ಎಷ್ಟು ಕಟ್ಟಾಕ್ಬಿಟ್ಟಿದೆ ಅಂದ್ರೆ ಇವತ್ತಿಗೂ ಕೂಡ ನಾನು ಅದರ ಓದಕ್ಕೆ ಕೂತ್ಕೊಂಡ್ರೆ ಬೇರೆ ಓದಕ್ಕೆ ಮನಸ್ಸಾಗಲ್ಲ, ಅಷ್ಟು ಮಟ್ಟಿಗೆ ಕಟ್ಟಾಕತ್ತೆ. ಯಾಕೆ ಅಂದ್ರೆ ಬೇಲೂರು ಹಳೇಬೀಡು ದೇವಸ್ಥಾನ ನೀವು ನೋಡಿ, ಆ ದೇವಸ್ಥಾನದಲ್ಲಿ ಬಹುಭಾಗ ರಾಮಾಯಣ ಮಹಾಭಾರತದ ಕಥೆಗಳನ್ನ ಒಂದು ಶಿಲ್ಪವಾಗಿ ಇರಿಸಿರುವಂಥದ್ದು. ಆ ಶಿಲ್ಪವಾಗಿ ಇರಿಸಿರೋದ್ರ ಮಧ್ಯೆ ಆ ಎತ್ತರದಲ್ಲಿ ಕೆಲವು ಮದನಿಕೆಯರು ಅಂತ ಕರೀತಾರೆ, ಅಥವಾ ನಾಟ್ಯದ ವಿವಿಧ ಭಂಗಿಗಳಿರುವ ಹೆಣ್ಣು ಮಕ್ಕಳ ಒಂದು ಒಂದು ಶಿಲ್ಪವನ್ನು ಇಟ್ಟಿದ್ದಾರೆ. ಅದರ ಬಗ್ಗೆ DVG ಬರೆದಿರುವಂಥದ್ದು ಇದೆಯಲ್ಲ, ಅದ್ಭುತವಾದಂಥದ್ದು. ಯಾಕೆಂದ್ರೆ ಅಲ್ಲಿರೋದಕ್ಕೆ ಯಾವುದು ಪುರಾಣದ ಆಧಾರ ಇಲ್ಲ. ಅಲ್ಲಿ ಕಾಣ್ತಾ ಇರೋದು ಒಬ್ಬ ಹೆಣ್ಣು ಮಗಳ ವಿಭಿನ್ನ ಭಂಗಿಗಳು. ಆ ಹೆಣ್ಣು ಮಗಳೇ ಭಗವಂತನಿಗೆ ಭಕ್ತಿ ತೋರಿಸುವಾಗ ಯಾವ್ಯಾವ ಭಾವ ವಿಭಾವ ಅನುಭಾವ ಸಂಚಾರಿ ಭಾವ ಅಂತ ಹೇಳ್ತಾ ಇದ್ನಲ್ಲ, ರಸ ಸೃಷ್ಟಿ ಹೇಗಾಗುತ್ತೆ ಅನ್ನೋದನ್ನ ಇವರೇ ಕಲ್ಪಿಸ್ಕೊಂಡು ಒಂದು ಬೊಂಬೆಗೆ ಪ್ರಶ್ನೆ ಹಾಕ್ತಾರೆ, ಇನ್ನೊಂದು ಬೊಂಬೆಗೆ ಸಮಾಧಾನ ಮಾಡ್ತಾರೆ, ಇನ್ನೊಂದು ಬೊಂಬೆಗೆ ಯಾಕಮ್ಮ ಇಷ್ಟು ಗಾಸಿ ಮಾಡ್ಕೋತೀಯ ಅಂತಾರೆ, ಗಿಳಿ ಜೊತೆಲಿ ಯಾಕಮ್ಮ ಮಾತಾಡ್ತೀಯ, ನಿಂಗೆ ಯಾರು ಸ್ನೇಹಿತರು ಸಿಕ್ಲಿಲ್ವೇ ಅಂತಾರೆ. ಹೀಗಾಗಿ ಆ ಒಂದು ಈ ದೃಷ್ಟಿಯಿಂದ ನೋಡ್ಬೋದು ಅನ್ನೋಂಥ ಒಂದು DVG ಅವರಿಗೆ ಹೆಂಗ್ ಪರಿಕಲ್ಪನೆ ಬಂದಿದೆ ಅಂದ್ರೆ, ಅರ್ಜ್ ಫಾರ್ ರೈಟಿಂಗ್, ಬರಿಬೇಕು ಅನ್ನೋ ಒತ್ತಾಸೆ ಹೇಗೆ ಬರುತ್ತೆ ಅನ್ನೋದು ತುಂಬಾ ಆಶ್ಚರ್ಯವಾದ್ದು. ಅವ್ರಿಗೆ ಇನ್ನೂ ಬೇಕಾದಷ್ಟು ಅದಕ್ಕೆ ಬೆಂಬಲ ಕೊಟ್ರಂತೆ ಅನೇಕರು. ಮಹಾರಾಜರೇನೆ ಅವ್ರನ್ನ ಅಲ್ಲಿ ಸರ್ಚ್ ಲೈಟ್ ಹಾಕಿ ಎಷ್ಟೊತ್ತು ಬೇಕಾರೋ ವಿಗ್ರಹ ನೋಡ್ತಿರ್ಲಿ ಅಂತ 2 ದಿವಸ ನೋಡೋರಂತೆ, ನೋಡಿದ ಮೇಲೆ ಬರೆಯೋರು ಅಂತ ಏನೇನೋ ಹೇಳ್ತಾರೆ. ನನಗೆ ಅದು ಸ್ಪಷ್ಟವಾಗಿ ಗೊತ್ತಿಲ್ಲದಿದ್ರು ಕೂಡ ವಿಶ್ವದ ಸಾಹಿತ್ಯದಲ್ಲೇನೆ 4 ಶಿಲ್ಪ, ಸಂಗೀತ, ನಾಟ್ಯ ಮತ್ತು ತತ್ವಶಾಸ್ತ್ರ, ಸಾಹಿತ್ಯ ಎಲ್ಲವನ್ನು ಬೆರೆತಿರುವಂತ ಇಂಥದ್ದು 2ನೇ ಕೃತಿ ಇನ್ನೊಂದಿಲ್ಲ ಅನ್ನುವಂಥದ್ದನ್ನ ನಾವು ಮರೆಯೋ ಹಾಗಿಲ್ಲ. ಈ ಕೃತಿಯನ್ನ 5 ದೃಷ್ಟಿಯಿಂದಲೂ ನೋಡ್ಬೇಕಾಗತ್ತೆ ಅನ್ನೋದು ಅದ್ರಲ್ಲಿ ಎಂತ ವಿಚಿತ್ರ ಬರೆದೆ, ಕೃಕ್ರಣ ನಿಕ್ರಣ ಅಂತ ಎಲ್ಲ ಬರೀತಾರೆ. ಅಂದ್ರೆ ವೀಣೆ ನುಡಿಸುವಾಗ ಆಗೋ ಶಬ್ದಗಳಿಗೆ ಆ ಪದಗಳಿದೆ, ಅದನ್ನೆಲ್ಲ ಇದಕ್ಕೆ ಸೇರಿಸ್ತಾರೆ. ಹಾಗಾಗಿ DVG ಅವರನ್ನ ನೋಡ್ತಾ ಏನಾಗುತ್ತಪ್ಪ ಅಂದ್ರೆ, ನನ್ನ ಸ್ನೇಹಿತ ಹೇಳೋನು, ಚೆನ್ನೈನಲ್ಲಿ ಮದ್ರಾಸ್ನಲ್ಲಿ ಎಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ಅಂದ್ರೆ ಕತ್ತೆತ್ ನೋಡ್ರೆ ನಾವು ಹಾಕೊಂಡ್ರೆ ಟೋಪಿ ಕೆಳಗೆ ಬಿದ್ದ್ಬಿಡುತ್ತೆ ಅಂತ. ಹಾಗೆ DVG ಅವರತ್ತ ಕತ್ತೆತ್ತಿ ನೋಡಿದರೆ ನಾವು ತಲೆ ಸುತ್ತ ಬರೋದೇ ಹೊರತು ಆ ಒಂದು ಭವ್ಯವಾದಂಥ ಬಾಹುಬಲಿಯ ವಿಗ್ರಹ ನೋಡಿದ ಹಾಗೆ ಅವರ ಕೃತಿಗಳನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಈ ವೇಳೆಗೆ ಮರುಳ ಮುನಿಯನ ಕಗ್ಗ ಬಂತು. ಮರುಳ ಮುನಿಯನ ಕಗ್ಗ ಬಂದಾಗ ನಾನು ನನ್ನ ತಮ್ಮಂಗೆ ಹೇಳಿದೆ, ನಾನು ಆ ಪುಸ್ತಕ ಓದ್ಬೇಕು, ನಂಗೆ ತಂದ್ಕೊಡು ಅಂತ. ಅವನು ಬೆಂಗಳೂರಿಗೆ ಏನಕ್ಕೋ ಓದೋನ್ ತಂದ್ಕೊಟ್ಟ. ಈಗಲೂ ನಮ್ಮಲ್ಲ ಪುಸ್ತಕ ಇದೆ. ಮರುಳ ಮುನಿಯನ ಕಗ್ಗನ ಅಧ್ಯಯನ ಮಾಡೋಕೆ ಶುರು ಮಾಡಿದೆ. DVG ಅವ್ರಿಗೂ ನನಗೂ ಅದು ಕೆಲವು ಡಿಫರೆನ್ಸು ಬಂತು. ಈಗ ಉದಾಹರಣೆಗೆ ಮರುಳು ಮುನಿಯನು ನಾನು ಮಂಕುತಿಮ್ಮನ ತಮ್ಮ ಅಂತ ಬರೀತಾರೆ. ನನ್ನ ಪ್ರಕಾರ ಮರುಳು ಮುನಿಯ ಮಂಕುತಿಮ್ಮನ ಅಣ್ಣ. ಯಾಕೆಂದ್ರೆ ಮಂಕುತಿಮ್ಮನ ಕಗ್ಗ ಬರೆಯುವಾಗ DVG ಅವರ ಮನಸ್ಥಿತಿ ಪರಿಪಕ್ವತೆ ಏನಿತ್ತೋ ಅದನ್ನ ಮೀರಿದ ಪರಿಪಕ್ವತೆಯಲ್ಲಿ DVG ಬರೆದಿದ್ದಾರೆ. ಅದಕ್ಕೆ ಮರುಳ ಮುನಿಯನ ಕಗ್ಗ ಅಷ್ಟು ಜನಪ್ರಿಯ ಆಗ್ಲಿಲ್ಲ. ಯಾಕೆಂದ್ರೆ ನಮಗೆ
ಆ ಪಾರಮಾರ್ಥಿಕ ವಿಚಾರಗಳೆಲ್ಲ ಗಹನವಾದ ವಿಚಾರಗಳು ಬೇಕಾಗಿಲ್ಲ, ಲೌಕಿಕ ನೀತಿ ಬೇಕಾದದ್ದು. ಹಾಗಾಗಿ ಮಂಕುತಿಮ್ಮನ ಕಗ್ಗಕ್ಕೆ ಸಿಕ್ಕ ಜನಪ್ರಿಯತೆ ಮರುಳ ಮುನಿಯನ ಕಗ್ಗಕ್ಕೆ ಸಿಕ್ಲಿಲ್ಲ ಅನ್ನುವಂಥದ್ದು ನನ್ಗೆ ಇವತ್ತಿಗೂ ಕೂಡ ವ್ಯಥೆ. ಅದನ್ನ ಅಧ್ಯಯನ ಮಾಡುವಂತ ಜನ ಇದಾರಲ್ಲ, ಯಾವಾಗ್ಲೂ ಮಂಕುತಿಮ್ಮನ ಕಗ್ಗ ಕೋಟ್ ಮಾಡೋರು ಸಿಗ್ತಾರೆ ಹೊರತು ನೀವು ಮರುಳು ಮುನಿಯನ ಕಗ್ಗ ಕೋಟ್ ಮಾಡುವಂಥವ್ರು ಸಿಕ್ಕೋದಿಲ್ಲ. ಈಗ ಇನ್ನೊಂದು ನನಗೆ ಶುರುವಾಯಿತು. ಮಂಕುತಿಮ್ಮನ ಕಗ್ಗದಲ್ಲಿರುವಂತಹ ಕೆಲವು ಉದಾಹರಣೆಗಳು, ಕೆಲವು ಘೋಷಣೆಗಳು, ಜೀವನ ಧೋರಣೆಗಳು ಎಲ್ಲವೂ ಪುನರಾವರ್ತನೆ ಆಗುತ್ತೆ. ಈ DVG ಅವರ ಎಲ್ಲ ಕೃತಿ ಓದಿದಾಗ DVG ಅವರನ್ನ ಪದೇ ಪದೇ ಕಾಡಿರುವ ಗೀಳುಗಳು ಯಾವುದು ಅನ್ನುವಂಥದ್ದನ್ನ ಕೂಡ ನಾನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದೆ. ನಂಗೇನು DVG ನಿರಾಶೆ ಮಾಡಲಿಲ್ಲ. ಅವರ ಗೀಳುಗಳ ಅನೇಕವು ನನಗೀಗ ಸ್ಪಷ್ಟವಾಗಿ ಗೊತ್ತಿದೆ. ಜೀವನವನ್ನ ಯಾವ ರೀತಿ ನೋಡಬೇಕು, ಕೆಟ್ಟವ್ರಿಗೂ ಅನುಕಂಪ ತೋರಿಸ್ಬೇಕು. ಶಂಕರಾಚಾರ್ಯ ಹೇಳೋ ಕರುಣೈಕವಂತಹ ಅನ್ನೋದು ಅಶೋಕವಂತಹ ಕರುಣೈಕವಂತಹ ಅಂತ ಅನ್ನುವಂಥದ್ದು. ವಿದ್ಯಾ ದುಃಖ ಸಂಯೋಗಂ ವಿಯೋಗಂ ಯೋಗ ಸಂಹಿತಂ ಅಂತ ಈ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿದೆ. ಹಾಗೆ ದುಃಖಕ್ಕೆ ಕಾರಣವಾದಂತ ಸಂಗತಿಯನ್ನ ಕಳಿಸ್ಬಿಟ್ರೆ ಅವಾಗ ನಮಗೆ ನಿರಾಳ ಆಗುತ್ತೆ ಅಂತ ನನ್ನ ದುಃಖ ಅಂತೀನಿ ನಾನು ಅನ್ನೋದೇ 3 ಇದೆ: ಇಂದ್ರಿಯ, ಮನಸ್ಸು, ಬುದ್ಧಿ. ಇಂದ್ರಿಯದಿಂದ ದುಃಖ ಆಗ್ತಿದೆಯೋ, ಮನಸ್ಸಿನಿಂದ ದುಃಖ ಆಗ್ತಿದೆಯೋ, ಬುದ್ಧಿಯಿಂದ ದುಃಖ ಆಗ್ತಿದೆಯೋ, ಅದನ್ನ ಇನ್ನೊಂದು ಆಶ್ಚರ್ಯದಲ್ಲಿ ತೆಗೆದು ಬಿಡ್ಬೋದು ಅನ್ನುವಂಥದ್ದನ್ನ ನಾನು DVG ಅವರಿಂದ ಕಲ್ತ್ಕೊಂಡೆ ಅನ್ನುವಂಥದ್ದನ್ನ ನಾನಿಲ್ಲಿ ಹೇಳ ಬಯಸ್ತೇನೆ. ಆದ್ರಿಂದ ಸಮಗ್ರ ಕೃತಿ ಓದ್ದವ್ರಿಗೆ ಅವರ ವ್ಯಕ್ತಿತ್ವದ ಒಂದು ಇಡೀ ಚಿತ್ರಣ ಬರೋದ್ರ ಜೊತೆಗೆ ಅವರ ಗೀಳುಗಳು ತುಂಬಾ ಚೆನ್ನಾಗಿ ಸ್ಪಷ್ಟ ಆಗ್ತಾ ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದಿಷ್ಟು ಮಾಡುವ ಹಂತದಲ್ಲಿ ನಾನು ಅಧ್ಯಯನ ಮಾಡ್ತಾನೆ ಇರುವಾಗ DVG ಅವರಿಂದ ಹೊಸದೊಂದು ಬಾಣ ಬಂತು. ಆ ಪುಸ್ತಕ ಅದು ಮೊದಲು ಕನ್ನಡಪ್ರಭದಲ್ಲಿ ಭಾನುವಾರ ಧಾರಾವಾಹಿಯಾಗಿ ಬಂತು. ಅದನ್ನ ಜ್ಞಾಪಕ ಚಿತ್ರಶಾಲೆ ಅಂತ DVG ಅವರು ಶೀರ್ಷಿಕೆ ಹಾಕೊಂಡ್ರು. ಆ ಜ್ಞಾಪಕ ಚಿತ್ರಶಾಲೆಯ ಬರವಣಿಗೆ ಇದೆಯಲ್ಲ, ಅದು ಅವರು ಸಮಾಜದಲ್ಲಿ ಎಷ್ಟೊಂದು ಪರಿವರ್ತನೆಗಳಾಗ್ಬಿಟ್ಟಿದೆ ಅಂದ್ರೆ ಇಂಥ ವ್ಯಕ್ತಿಗಳು ಇದ್ದಾರಾ ಅಂತ ನಮ್ಗೆ ಆಶ್ಚರ್ಯ ಪಡೋ ಹಾಗೆ ಆ ಚಿತ್ರಣವನ್ನು ಅವರು ಕೊಡ್ತಾ ಹೋಗ್ತಾರೆ. ಅದು ಅವತ್ತಿನ ಸಮಾಜ ಮತ್ತು ಇವತ್ತಿನ ಸಮಾಜ ಎರಡನ್ನೂ ನಮ್ಮ ಕಣ್ಮುಂದಿಟ್ಟು ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಹೇಗೆ ಬಂದ್ಬಿಟ್ವಿ ಅಂತ. ಈಗ ಪುಟ್ಟಣ್ಣ ಶೆಟ್ಟಿ ಟೌನ್ ಹಾಲ್ ಅಂತಿದೆಯಲ್ಲ, ಪುಟ್ಟಣ್ಣ ಶೆಟ್ಟಿ ಅನ್ನೋರು ಬೆಂಗಳೂರಿನಲ್ಲಿ ತುಂಬಾ ಶ್ರೀಮಂತರಾದವರು. ಅವರು DVG ಅವ್ರ ಮನೆಗೆ ಬಂದ್ರೆ ಅವ್ರು ಏನಾದ್ರು ತಿಂಡಿ ಕೊಟ್ರೆ ಆ ತಿಂಡಿ ತಟ್ಟೆ ತೊಳೆದು ಅಲ್ಲಿ ಗೋಮೆ ಇಟ್ಟು ಇವರು ಮಡಿವಂತರು, ಇವ್ರಿಗೆ ತೊಂದರೆ ಮಾಡಬಾರ್ದು ಅನ್ನುವಂಥ ಸೌಜನ್ಯವನ್ನು ಮೆರೆದ್ರು ಅಂತ ಅನ್ನೋದು ಬರುತ್ತೆ. ಇಂಥ ಬೇಕಾದಷ್ಟು ಪ್ರಸಂಗಗಳಿದೆ, ನಾನು ಅದನ್ನೆಲ್ಲ ಉದಾಹರಣೆ ಕೊಡೋಕೆ ಟೈಮ್ ಇಲ್ಲ ಈಗ. ಆದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ, ಆ ಜ್ಞಾಪಕ ಚಿತ್ರಶಾಲೆ ನೀವು ಓದಿದ್ರೆ ಒಬ್ಬ ಮನುಷ್ಯ ಸಾತ್ವಿಕನಾಗಿ ಜಗತ್ತನ್ನ ನೋಡೋದು ಹೇಗೆ, ಇನ್ನೊಬ್ಬರ ಸಾತ್ವಿಕತೆಯನ್ನ ಗುರುತಿಸೋದು ಹೇಗೆ, ಗುರುತಿಸಿದ್ದನ್ನ ಇನ್ನೊಬ್ಬರಿಗೆ ಅದು ರುಚಿಕರವಾಗಿ ನಿರೂಪಣೆ ಮಾಡೋದು ಹೇಗೆ ಅನ್ನುವಂಥ ಎಲ್ಲ ಅಂಶಗಳು ಅದರಲ್ಲಿ ಬಂದದ್ರಿಂದ ನನಗೆ ಏನಾಯ್ತು ಅಂದ್ರೆ DVG ಅವರೊಂದು ಹೊಸದು ಬರ್ತಾ ಇರುವಾಗ ಏನಾಗ್ತಾ ಇತ್ತು ಅಂದ್ರೆ ನನಗೆ ಇನ್ನಿಷ್ಟು ಬರೀಬಾರ್ದೆ ಇವರು, ಇನ್ನಿಷ್ಟು ಮಾಡಬಾರ್ದೆ ಅನ್ನುವಂಥದ್ದು ಇರುವಂಥದ್ದು. ನನ್ನ ಜೀವನದ 2 ಅದೃಷ್ಟ ಏನಪ್ಪಾ ಅಂದ್ರೆ, DVG ಅವರ ಜನ್ಮ ಶತಾಬ್ದಿ ಆದಾಗ ನಾನು ಕೋಲಾರದಲ್ಲಿದ್ದೆ. ಅನೇಕ ಶಾಲೆಗಳಿಗೆ ಹೋಗಿ ಮಂಕುತಿಮ್ಮನ ಕಗ್ಗ ಮತ್ತು DVG ಅವರ ಕೃತಿಗಳ ಬಗ್ಗೆ ಉಪನ್ಯಾಸ ಮಾಡಿದೆ. ಗೋಖಲೆ ಸಾರ್ವಜನಿಕ ಸಂಸ್ಥೆಯಲ್ಲೂ ಒಂದು 3-4 ಉಪನ್ಯಾಸ ಮಾಡುವಾಗಂತೂ ನನಗೆ ಎಷ್ಟು ಹೃದಯ ತುಂಬಿ ಬಂತು ಅಂದ್ರೆ, ಆ ಮನುಷ್ಯನ್ ನೋಡೋಕಾಗ್ದಿದ್ರು ಹೋಗಿ ಅವರ ಒಂದು ಸಂಸ್ಥೆಯಲ್ಲಿ ನಾನು 1-2 ಸರಿ ಮಾತಾಡೋದಾರು ಅವಕಾಶ ಸಿಗ್ತಲ್ಲ ಅಂತ ಸಂತೋಷ ಪಟ್ಟೆ. ಆದ್ರೂ ಇನ್ನೂ ಒಂದು ದುಃಖ ಇದೆ. ಅಂತಃಪುರ ಗೀತೆಗಳ ಬಗ್ಗೆ ನಾನು ಅಲ್ಲಿ ಮಾಡ್ಬೇಕು ಅನ್ನೋ ಆಸೆ ಇದೆ. ಅದಾಗುತ್ತಲ್ಲೋ ಗೊತ್ತಿಲ್ಲ, ಇರ್ಲಿ, ಆಗದಿದ್ರು ಪರವಾಗಿಲ್ಲ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ಬೇರೆ ಬೇರೆ ವಿಷಯಗಳಲ್ಲಿ DVG ಅವ್ರನ್ನ ನೋಡೋದ್ರ ಜೊತೆಗೆ ಒಂದು ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಹೇಟ್ ದಿ ಸಿನ್ ಬಟ್ ನಾಟ್ ದಿ ಸಿನ್ನರ್ ಅಂತ. ಪಾಪವನ್ನು ದ್ವೇಷಿಸು, ಪಾಪಿಯನ್ನಲ್ಲ ಅಂತ. ಹಾಗೆ ಇನ್ನೊಂದು ಹೇಳ್ತಾರೆ, ಲವ್ ದಿ ಪೊಯೆಟ್ ಬಟ್ ನಾಟ್ ದಿ ಪೊಯಿಟ್ರಿ ಅಂತ. ಕವಿಯನ್ನ ಪ್ರೀತಿಸಿ, ಆದ್ರೆ ಲವ್ ದಿ ಪೊಯಿಟ್ರಿ ಬಟ್ ನಾಟ್ ದಿ ಪೊಯಿಟ್, ಆದ್ರೆ ಕಾವ್ಯವನ್ನು ಪ್ರೀತಿಸಿ ಕವಿನಲ್ಲ ಅನ್ನೋಂಥ ವ್ಯಂಗ್ಯದ ಮಾತಾಡಿರುವಂಥದ್ದು ಉಂಟು. ಆದ್ರೆ DVG ಅವರ ವ್ಯಕ್ತಿತ್ವ ಇದೆಯಲ್ಲ, ಅವರ ಕೃತಿಗೆ ಮೆರುಗು ಕೊಡುತ್ತೆ. ಅವರ ಕೃತಿಗಳು ಅವ್ರ ವ್ಯಕ್ತಿತ್ವಕ್ಕೆ ಮೆರುಗು ಕೊಡ್ತಾರೆ. DL ನರಸಿಂಹಾಚಾರ್ಯರ ಬಗ್ಗೆ ಇವ್ರು ಹೇಳ್ತಾರೆ, ಯಾರು DL ನರಸಿಂಹಾಚಾರ್ಯ ಬಗ್ಗೆ ಹೇಳ್ತಾ ಹಾಮಾನಾಯಕರು ಹೇಳ್ತಾರೆ, ಅನೇಕರಿಗೆ ಕಾವ್ಯವೇ ಜೀವನ, DLN ಅವ್ರಿಗೆ ಜೀವನವೇ ಕಾವ್ಯ ಅಂತ ಹೇಳ್ತಾರೆ. ಹಾಗಾಗಿ ಆತ್ಮೀಯರೇ, DVG ಅವರ ವ್ಯಕ್ತಿತ್ವ, ಅವರು ಬೇರೆ ಬೇರೆ ಸಂದರ್ಭದಲ್ಲಿ ನಡ್ಕೊಂಡ ರೀತಿ, ಪತ್ರಿಕೆಗಳಲ್ಲಿ ವರದಿ ಆಗುತ್ತಿದ್ದ ರೀತಿ, ಇವೆಲ್ಲವೂ ಅವರ ಕೃತಿಗಳ ಓದೋದಕ್ಕೆ ತುಂಬಾ ಬೆಂಬಲ ಕೊಡ್ತು
ಅಂತ ನಾನು ನಿಮ್ಗೆ ಹೇಳೋದಕ್ಕೆ ಬಯಸ್ತೀನಿ. ಯಾಕೆ ಅಂತಂದ್ರೆ ಒಂದ್ಸರಿ ಅವ್ರಿಗೆ DVG ಅವರಿಗೆ ಸಾರ್ವಜನಿಕ ಸನ್ಮಾನ ಮಾಡಿ ದುಡ್ಡು ಕೊಟ್ರು. ಆಗಿನ ಕಾಲಕ್ಕೆ 70,000 ರೂಪಾಯಿ 80,000 ರೂಪಾಯಿ ಕೊಟ್ರು. ಅಷ್ಟನ್ನು ಅವ್ರು ಗೋಖಲೆ ಸಾರ್ವಜನಿಕ ಸಂಸ್ಥೆ ಕೊಟ್ಬಿಟ್ರು. ಅದಕ್ಕೆ TS ರಾಮಚಂದ್ರ ರಾವ್ ಬರೆದಿದ್ರು, ನಿಜವಾದ ಮಂಕುತಿಮ್ಮ ಎಂದರೆ ಇವರೇ ಅಂತ. ಇಷ್ಟು ದುಡ್ಡು ಯಾರು ಕೊಡೋಕೆ ಹೋಗ್ತಾರೆ ಅನ್ನುವಂಥ ಅರ್ಥದಲ್ಲಿ ಆ ವ್ಯಂಗ್ಯದ ಹಿಂದಿರುವಂಥ ಔದಾರ್ಯವನ್ನ, ವ್ಯಂಗ್ಯದ ನೆವದಲ್ಲಿ ಔದಾರ್ಯ ಹೇಳಿದ್ದು ನನಗೆ ತುಂಬಾ ಖುಷಿ ಕೊಡ್ತು. ಇಷ್ಟೆಲ್ಲ ದಾನ ಮಾಡಿರೋ DVG ಹುಟ್ಟಿನಿಂದ ಸಾಯೋವರೆಗೂ ಬಡತನ ಅನುಭವಿಸಿದವ್ರು. ತಾವು ತೀರ್ಕೊಂಡ್ರೆ ನನ್ನ ಮಗ ಬರ್ತಾನೋ ಇಲ್ವೋ ಅಂತ ನನ್ನ ಮಗನ ಕಾಯ್ಬೇಡಿ, ಶವ ಸಂಸ್ಕಾರ ಮಾಡಿದ್ದ ಅದಕ್ಕೂ ವ್ಯವಸ್ಥೆ ಮಾಡಿದಂಥ ವ್ಯಕ್ತಿತ್ವ ಅವರು. ಹೀಗಾಗಿ ಅವರ ವ್ಯಕ್ತಿತ್ವ ನಾನು ನೋಡ್ಬೇಕಾಗಿಲ್ಲ, ಅವ್ರ ಕೃತಿ ಓದಿದ್ರೆ ಅವ್ರ ವ್ಯಕ್ತಿತ್ವ ಸಿಗುತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ವಿಜ್ಞಾನದ ಬಗ್ಗೆ ಹೇಳಬೇಕು ಅಂದ್ರೆ ನಮ್ಮ ಸ್ನೇಹಿತರಾದ GT ನಾರಾಯಣ ರಾಯರು ಅವರಿಗೆ ಮಂಕುತಿಮ್ಮನ ಕಗ್ಗದ DVG ಹತ್ರ ಹೋಗಿ, ನಿಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ವಿಜ್ಞಾನ ಇದೆ, ಅದನ್ನು ಸ್ವಲ್ಪ ವಿಸ್ತಾರವಾಗಿ ಬರಿಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರಂತೆ. ತಕ್ಷಣ DVG ಬೊಚ್ಚು ಬಾಯಿ ನಕ್ಬಿಟ್ಟು, ಹೌದೇ ವಿಜ್ಞಾನ ಇದೆಯೇ ಅಂತ ಕೇಳಿದ್ರಂತೆ. ಆಮೇಲೆ ಅವ್ರ ಬಗ್ಗೆ ಬರದೆ ಅಂತ ಎಲ್ಲ ಅವರು ಹೇಳ್ತಾರೆ. ಹಾಗಾಗಿ ಅವರ ಒಂದು ಇಂಟಗ್ರೇಟೆಡ್ ಪರ್ಸನಾಲಿಟಿ ಇದೆಯಲ್ಲ, ಸಮಗ್ರ ವ್ಯಕ್ತಿತ್ವ ಇದೆಯಲ್ಲ, ಅದು ವಿಜ್ಞಾನ, ತತ್ವಶಾಸ್ತ್ರ ಯಾವ ಭೇದವಿಲ್ಲದೆ ಎಲ್ಲ ವಿಷಯಗಳನ್ನು ತನ್ನೊಳಗೆ ಮಾಡಿಕೊಳ್ಳುವಂಥ ಒಂದು ಕೃತಿ. ಆಮೇಲೆ ಸಾಂತ್ವನ ಮಾಡುವಂಥ ಕೃತಿ, ಧೈರ್ಯ ಹೇಳುವಂಥ ಕೃತಿ. ಅವರೇ ಹೇಳ್ಕೊಂಡ್ರೆ ಅವ್ರೇನು ಕವಿ ಅಂತ ಕ್ಲೈಮ್ ಮಾಡಿಲ್ಲ, ಅದಕ್ಕೂ ಬೈಯೋರಿದ್ದಾರೆ. ಇಷ್ಟೆಲ್ಲ ಅವ್ರ ಪದ್ಯ 900 ಪದ್ಯ ಬರೆದ್ರೆ ಶೋಧಿಸಿ ನೋಡಿದ್ರೆ 200 ಪದ್ಯ ಸಿಗ್ಬೋದು ಅಂತ. ನಿಜ, ಅವ್ರ ಕಾವ್ಯದ ಅಲಂಕಾರದ ದೃಷ್ಟಿಯಿಂದ 200 ಪದ್ಯ ಅವ್ರಿಗೆ ಸಿಗ್ಬೋದು. ಹಿಂಬಳದೆ ನೊಣ ನೀನು ಮಂಕುತಿಮ್ಮ ಅಂತ ಹೇಳೋದು ಅದು ಹೋಲಿಕೆನೆ ಹೀನಾಯವಾದ್ದು, ಚೆನ್ನಾಗಿಲ್ಲ ಅಂತ ಒಬ್ಬರು ಸಾಹಿತಿಗಳು ಹೇಳಿದ್ರು. ಯಾರು ಏನಾರು ಹೇಳ್ಕೊಳ್ಳಿ, ನಮಗೆ ನಿಮಗೆ ಅದು ಎಂದಿಗೂ ಮಾರ್ಗದರ್ಶಕವಾದದ್ದು ಅಂತ ನಾನು ಭಾವಿಸ್ಕೋತೀನಿ. ಈ ಹೇಳಿದ್ದನ್ನ ಪ್ರಾರಂಭ ಮಾಡೋದು ಸುಲಭ, ಮುಗಿಸೋದು ತುಂಬಾ ಕಷ್ಟ. ಯಾಕೆಂದ್ರೆ ಅವರ ಪ್ರಭಾವ ಹೇಳಿದ್ರೆ ಇದನ್ನ ಹೇಳು ಅದನ್ನ ಹೇಳು ಅಂತ ಜ್ಞಾಪಕ ಬರುತ್ತೆ. DVG ಅವರು ತೀರ್ಕೊಂಡಾಗ ಅವರ ಸ್ನೇಹಿತರ ಬಳಗ, ಅದೊಂದು ಹೇಳ್ಬೇಕು. ಎಲ್ಲ ಸಾಹಿತಿಗಳು ಅವರ ಸ್ನೇಹಿತರ ಬಳಗ ಆದ್ರಿಂದ ಅವರೆಲ್ಲರಿಂದಲೂ ಕಲ್ತಿದ್ದಾರೆ, ಅವರೆಲ್ಲರಿಗೂ ಕಲಿಸಿದ್ದಾರೆ ಅನ್ನುವಂಥದ್ದು. ನಿನ್ನ ವ್ಯಕ್ತಿತ್ವ ಏನು ಅನ್ನೋದನ್ನ ನಿನ್ನ ಸ್ನೇಹಿತರು ಯಾರು ಅಂತ ಹೇಳು, ನಾನು ಅದನ್ನ ಹೇಳ್ತೀನಿ ಅಂತಾರಲ್ಲ, ಹಾಗೆ ಅವರ ವ್ಯಕ್ತಿತ್ವದ ವರ್ಚಸ್ಸಿದೆಯಲ್ಲ ಅಂಥದ್ದು. ವಿ ಸೀತಾರಾಮಯ್ಯನವರು DVG ಅವರು ತೀರ್ಕೊಂಡಾಗ ಆಕಾಶವಾಣಿಯಲ್ಲಿ ಮಾಡಿದ ಭಾಷಣ ನನಗೆ ಇನ್ನೂ ತುಂಬಾ ಚೆನ್ನಾಗಿ ನೆನಪಿದೆ. ಏನಪ್ಪಾ ಅಂತಂದ್ರೆ, DVG ಅಂತ ಒಬ್ಬ ಪತ್ರಕರ್ತ ಹುಟ್ಟಬಹುದು, DVG ಅಂತ ಒಬ್ಬ ಕವಿ ಹುಟ್ಟಬಹುದು, DVG ಅಂತ ದಾರ್ಶನಿಕ ಹುಟ್ಟಬಹುದು, DVG ಅಂತ ಜೀವನ ವಿಮರ್ಶಕ ಹುಟ್ಟಬಹುದು. ಆದರೆ ಇದೆಲ್ಲವನ್ನೂ ಸಮಗ್ರವಾಗಿ ಒಳಗೊಂಡ DVGಯನ್ನ ನೀವು ನೋಡಕ್ ಸಾಧ್ಯವಿಲ್ಲ ಅನ್ನೋದು ನನ್ನ DVG ಮೇಲಿನ ಕುರುಡು ಪ್ರೀತಿ ಅಂತ ನೀವು ಹೇಳಿದ್ರು ಕೂಡ ನಾನು ಇದನ್ನ ಹೇಳದೇ ಇರ್ಲಾರೆ ಅಂತ ಅನ್ನೋಂಥ ಮಾತನ್ನ DVG ಅವರ ಬಗ್ಗೆ ಹೇಳಿದ್ದು ನನಗೆ ಇನ್ನೂ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಇಂಥ DVG ಅವರು ಎಲ್ಲರೊಡನೆ ವ್ಯವಹರಿಸುವಾಗ ಅತ್ಯಂತ ಲಲಿತವಾದಂತ ಕ್ರಮದಲ್ಲಿ ಕೂಡ ಒಂದ್ಸರಿ ಎಲ್ಲಿದೆ ಅಂದ್ರೆ ಗೌಂಡಿದಲ್ಲಿದೆ ಅಂತಂತೆ. ಗೌಂಡಿದಲ್ಲಿ ಅಂದ್ರೆ ಕೂತ್ಕೊಳ್ಳೋ ಕಡೆ, ಅದಕ್ಕೆ ಒಂದು ಸೀಸ ಪದ್ಯ ಬರೆದಂತೆ, ಗುಂಡಪ್ಪನಾದೊಡೆ ಕುಂಡ ಏದು ನೋಯದೆ ಅಂತ. ಹೀಗೆ ಅವರ ನಮ್ದಾಗಿಸ್ಕೊಳ್ಳೋದು ಹೇಗೆ ಅಂತ ಆಲೋಚನೆ ಮಾಡ್ತಾ ಇರೋರಿಗೆ ಸಮಗ್ರ ಕೃತಿಗಳನ್ನ ಓದದೆ ನಾನು ಯಾವುದೋ ಒಂದು ಪದ್ಯ ಓದಿ ಅದಕ್ಕೆ ಅರ್ಥ ಹೇಳುವಂಥದ್ದು, ನನ್ನ ಅನುಭವದ ಆಧರಿಸಿದ ಅರ್ಥ ಹೇಳೋದು ಇದೆಯಲ್ಲ, ಇಲ್ಲಿ ಕಂಟೆಂಟು ಪ್ರೆಸೆಂಟೇಷನ್ ಎರಡನ್ನೂ ಕೂಡ ಪ್ರತ್ಯೇಕಿಸಿ, ಕಂಟೆಂಟ್ ಯಾಕೆ ನನ್ ಗಮನ ಸೆಳೀತು, ಈ ಕಂಟೆಂಟ್ ಅವ್ರಿಗೆ ಎಲ್ಲಿ ಸಿಕ್ಕಿರ್ಬೋದು, ಪ್ರೆಸೆಂಟೇಷನ್ ಎಲ್ಲಿದೆ ಅನ್ನುವಂಥದ್ದು ನೋಡಿ. ಭಾವಕ್ಕೊಳಪಡದಂತೆ ಅಳತೆಗಳಬಡದಂತೆ ಅಂತ ಅವ್ರು ಬರೆದಿದ್ದಾರೆ. ಆದ್ರೆ ಅದು ನೈಷಂ ತರ್ಕ ಮಾತ್ರೇಣ ಮತಿರಾಪಯೇನ ಅಂತ ಸಂಸ್ಕೃತ ಶ್ಲೋಕದಲ್ಲಿ ಇರುವಂಥದ್ದು. ಹೀಗಾಗಿ ಅವರು ನೋಡಿದಷ್ಟು ಕೂಡ ಕುತೂಹಲ ಹೆಚ್ಚಿಸುವಂತಹ ಒಂದು ವ್ಯಕ್ತಿತ್ವ, ಓದಿದಷ್ಟು ಇನ್ನಷ್ಟು ಓದಬೇಕೆಂಬ ಒತ್ತಾಸೆ ಮೂಡಿಸುವ ಅಭಿವ್ಯಕ್ತಿ, ವ್ಯಕ್ತಿತ್ವ, ವಿಷಯ, ಅಭಿವ್ಯಕ್ತಿ ಮೂರನ್ನೂ ಕುತೂಹಲದಿಂದ ನೋಡಿಕೊಂಡಿರುವಂಥದ್ದು ತುಂಬಾ ವಿಶೇಷವಾದದ್ದು. ನಾನು ಅದನ್ನ ಅವರ ಕೃತಿಯನ್ನು ಓದೋಕ್ ಪ್ರಾರಂಭ ಮಾಡಿ 60-65 ವರ್ಷ ಆಗಿರ್ಬೋದು. ಇವತ್ತಿಗೂ ಅದು ನಿಚ್ಚಂಪೊಸದು. ಪಂಪ ಹೇಳಿದಾಗೆ ಕವಿತೆ ನಿಚ್ಚಂಪೊಸದು. ಇವತ್ತು ಅದು ಹಿಡಿತದಿಂದ ನಾನು ಈಚೆಗೆ ಬರೋದಕ್ಕೆ
ಸಾಧ್ಯವಾಗಿಲ್ಲ. ಅನೇಕ ಕೃತಿಗಳು ಒಂದು 5 ವರ್ಷ ಚೆನ್ನಾಗಿದೆ ಅನ್ಸುತ್ತೆ, ಅದಕ್ಕಿಂತ ಚೆನ್ನಾಗಿರೋ ಕೃತಿ ಓದಿದ್ರೆ ಇಲ್ಲ ಅನ್ಸುತ್ತೆ. ಅಂತ ಕೃತಿ ಕೊಂಡ್ಕೊಳ್ಳೋರಿಲ್ಲೇ ಬಿಟ್ಟು ಹಂಚಿಬಿಡು ಅಂತ DVG ಅವರು ಹತಾಶವಾಗಿ ಹೇಳಿದಂತಹ ಒಂದು ಪ್ರಸಂಗನೂ ಇದೆ ಅಂತ ಹೇಳ್ತಾರೆ. ಅದೇನೇ ಆಗ್ಲಿ, ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಪಂಡಿತರಿಂದ ಪಾಮರರಿಗೆ ಬರದೆ ಅಂತ ಹೇಳಿದ್ರಲ್ಲ, ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಅತ್ಯಂತ ಹೆಚ್ಚು ಆವೃತ್ತಿಯಲ್ಲಿ ಮಾರಾಟವಾದ ಕೃತಿಯನ್ನು ರಚಿಸಿ 20ನೇ ಶತಮಾನದ ಭಗವದ್ಗೀತೆ ಅಂತ ಎಲ್ಲ ಮೆಚ್ಚುಗೆಗೆ ಪಾತ್ರವಾದಂತಹ 2 ಕೃತಿಗಳು, ಮಂಕುತಿಮ್ಮನ ಕಗ್ಗ ಮತ್ತು ಮರಳು ಮುನಿಯನ ಕಗ್ಗ. ಅವುಗಳನ್ನ ಕುರಿತು ನಾನು ಮಾತಾಡಿದೆ ಅಂತ ಅನ್ನೋದಕ್ಕಿಂತ ನಾನು ಏನು ಮಾತಾಡಿದ್ರು ಮಂಕುತಿಮ್ಮನ ಕಗ್ಗ ಮರಳು ಮುನಿಯನ ಕಗ್ಗ ನೆನಪಿಸ್ಕೊಳ್ದೆ ಮಾತಾಡಿದ್ದೆ ಕಡಿಮೆ. ಇವತ್ತೇ ನಾನು ಕಡಿಮೆ ಹೇಳಿದೆ, DVG ಅವರ ಯಾವ್ದನ್ನ ಕಗ್ಗದ ಪದ್ಯಗಳನ್ನಾಗ್ಲಿ ಇದನ್ನ ಹೆಚ್ಚು ಹೇಳಿಲ್ಲ. ಯಾಕೆಂದ್ರೆ ಇಷ್ಟು ಹೇಳಿದ್ರು ನನ್ಗೆ ಇನ್ನೂ ಸಮಾಧಾನ ಇಲ್ಲ. ಸಮಯ ಮುಗೀತಲ್ಲ ಅಂತ ನಿಲ್ಲಿಸ್ಬೇಕೇ ಹೊರತು ಹೇಳುವ ಉತ್ಸಾಹ ನನಗೆ ಇದಿಷ್ಟು ಹೇಳಿದ್ಮೇಲೆ ಇನ್ನೂ ಜಾಸ್ತಿ ಆಗ್ತಾನೆ ಇದೆ. ಅಯ್ಯೋ ಇದನ್ನ ಬಿಟ್ಬಿಟ್ಟೆ, ಇದನ್ನ ಹೇಳಲಿಲ್ಲ ಅನ್ನೋ ಹಾಗೆ ಆಗ್ತಾ ಇದೆ. ಆತ್ಮೀಯರೇ, DVG ಅವರಿಗೆ ನುಡಿ ನಮನ ಸಲ್ಲಿಸುವ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ನಿಮ್ಮ ಓದಿನ ಅನುಭವಗಳನ್ನು ನೀವು ಕೇಳಿದ್ದೀರಿ. ಅನೇಕರ ಇದು ಚಿನ್ಮಯ ಮಿಷನ್ ಸ್ವಾಮೀಜಿ ಅವರಿದ್ದಾರೆ. ಬೇಕಾಷ್ಟು ಜನ ಮಂಕುತಿಮ್ಮನ ಕಗ್ಗದ ಬಗ್ಗೆ ಮಾತಾಡೋದು ಒಂದು ಫ್ಯಾಷನ್ ಆಗ್ಬಿಟ್ಟಿದೆ, ಫ್ಯಾಷನ್ ಆಗಿದೆ. ಆದ್ರೆ ಆ ಪ್ಯಾಷನ್ ಆಗ್ಬೇಕು, ಅದು ಇನ್ನೂ ಆಳಕ್ಕಿಳಿಯೋ ಅಂತ ಒಂದು ಒತ್ತಾಸೆ ಆಗ್ಬೇಕು. ನಮ್ಗೆಲ್ಲ ಒತ್ತಾಸೆ ಉಂಟಾಗ್ಲಿ, ಅದನ್ನ ಇಟ್ಕೊಂಡು ನಾವು ಇನ್ನು ಮುಂದುವರಿಯೋಣ. ಇದು ಮುಂದಿನ ತಲೆಮಾರಿಗೂ ಕೂಡ ಪ್ರಸಕ್ತವಾಗಬಲ್ಲ ಸಾರ್ವಕಾಲಿಕವಾದಂತಹ ಸಂಗತಿಗಳನ್ನೊಳಗೊಂಡ ಕೃತಿ ಎಲ್ಲ ಕೃತಿಗಳಲ್ಲೂ ಆ ಅಂಶ ಇದೆ ಅಂತ ಹೇಳ್ತಾ ನನ್ನ ನಿರೂಪಣೆಯನ್ನು ಮುಗಿಸೋದಕ್ಕೆ ಕಾಲ ಕುತ್ತಿಗೆ ಮೇಲೆ ಬಂದು ಕೂತಿರೋದ್ರಿಂದ ಮುಗಿಸ್ತಾ ಇದ್ದೇನೆ. ನಿಮ್ಮ ಪ್ರತಿಕ್ರಿಯೆ ಮತ್ತು ಪ್ರಶ್ನೆ ಏನಾದರೂ ಇದ್ರೆ ನನಗೆ ಗೊತ್ತಿರೋ ಹಾಗೆ ಉತ್ತರ ಹೇಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರ್ ನಮಸ್ಕಾರ, ನಾನು ಶಶಿಧರ್ ಮಾತಾಡ್ತಿರೋದು. ಹೇಳಿ ಸರ್. ತುಂಬಾ ಚೆನ್ನಾಗಿತ್ತು ಸರ್ ಇವತ್ತಿಂದು. DVG ಅವ್ರ ಬಗ್ಗೆ ತುಂಬಾ ವಿಶದವಾಗಿ ವಿವರಿಸಿದ್ರಿ. ನನಗನ್ಸತ್ತೆ DVG ಅವರು ಬಹುಶಃ ಕನ್ನಡದಲ್ಲಿ ಬರೆದಿದ್ರಿಂದ ಅವರು ಒಬ್ಬ ವಿಶ್ವಕವಿಯಾಗಿ ಮೆರೆಯುವಂತ ಒಂದು ಅವಕಾಶ ಅವ್ರಿಗೆ ವಂಚಿತ ಆಯ್ತು ಏನೋ ಅಂತ. ಅದೇ ತರನೇ ಅವರ IQ ಅಂತ ನಾವು ಇವತ್ತೇನು ಹೇಳ್ತೀವಿ, ಒಬ್ಬ ವ್ಯಕ್ತಿ IQ, ಬಹುಶಃ DVG ಅವರ IQ ಆಲ್ಮೋಸ್ಟ್ ಐನ್ಸ್ಟೀನ್ ಅವರು ಅಥವಾ ಇನ್ನೂ ಜಾಸ್ತಿ ಇರುವಂತಹ ಒಂದು IQ ಇತ್ತೇನೋ ಅಂತ ನನಗನ್ಸತ್ತೆ. ನಿಮಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅದ್ರ ಬಗ್ಗೆ? ಸರ್ ಮ್ಯೂಟ್ ಆಗಿದೆ. ಹಾ, ಈ ಬುದ್ಧಿಮತ್ತೆ ಅಳಿಯೋದೇ ಸರಿ ಅಲ್ವೇನೋ, ನಮ್ಗೆ ಇಷ್ಟ ಆಗತ್ತೆ ಅನ್ನೋದು ಒಂದಂಶ. ಎರಡನೇದು, ಅವ್ರ ವಿಶ್ವಕಾವ್ಯ ಆಗಿ ಪ್ರಸಿದ್ಧಿ ಬರದೇ ಇದ್ರೆ ಏನಂತೆ, ಹೆಸರೆಂಬುದೇನು ಕಸುರು ಬೀಸುವ ಗಾಳಿ, ಕಸದೊಳಗೆ ಕಸವಾಗಿ ಹೋಗುವನು ನೀನಂತೆ, ಹಸುವಾಗು ಶಿಶುವಾಗು ಸಸಿಯಾಗು ನೀ ಮನದಿ, ಕಸಬರಕೆಯಾಗಿ ಇಳೆಗೆ ಮಂಕುತಿಮ್ಮ ಅಂತ DVG ಅವರೇ ಹೇಳಿರೋದ್ರಿಂದ ಕನ್ನಡಿಗರೇ ಹೆಮ್ಮೆ ಪಡ್ಲಿಲ್ವೇನೋ, ಇನ್ನಿಷ್ಟು ಹೆಮ್ಮೆ ಪಡ್ಬೇಕಾಗಿತ್ತೇನೋ ಅನ್ನುವಂಥದ್ದು ನನ್ನ ಕಾಳಜಿ. ಹಿಂದಿಗೆ ಅವಾಗ್ಲೇ ಬಹಳ ಹಿಂದೆನೆ ಅನುವಾದ ಆಯ್ತು, ಇಂಗ್ಲಿಷ್ಗೂ ಅನುವಾದ ಆಗಿದೆ ಮಂಕುತಿಮ್ಮನ ಕಗ್ಗ. ಆದ್ರೆ DVG ಅಂದ್ರೆ ಮಂಕುತಿಮ್ಮನ ಕಗ್ಗ ಅಂತ ಆಗಿದೆಯಲ್ಲ, ಅದು ನನ್ಗೆ ನೀವು ಹೇಳಿದ್ದಕ್ಕಿನ್ನ ದೊಡ್ಡ ದೂರ ಅಂತ. ಯಾಕೆಂದ್ರೆ ಯಾರು ಕೇಳಿದ್ರು DVG ಅಂತಿದ್ದಾಗೆ ಮಂಕುತಿಮ್ಮನ ಕಗ್ಗ ಅಂತ ಹೇಳ್ತಾರೆ ಹೊರತು ಬೇರೆ ಕೃತಿಗಳನ್ನೆಲ್ಲ ಒಂದು ರೀತಿಯಲ್ಲಿ ಗ್ರಹಣ ಎಕ್ಲಿಪ್ಸ್ ಮಾಡ್ಬಿಡ್ತದೆ ಯಾವುದು ಮಂಕುತಿಮ್ಮನ ಕಗ್ಗ ಚೆನ್ನಾಗಿಲ್ಲ ಅಂತ ನಾನು ಹೇಳಲ್ಲ. ಹಾಗೆ ಅನೇಕರಿಗೆ ಸಿಗಬೇಕಾದಂತಹ ಒಂದು ಮನ್ನಣೆ ಸಿಕ್ಕಿಲ್ಲ, ತಡವಾಗಿ ಸಿಕ್ಕಿದೆ. ಇದೆಲ್ಲವೂ ನಿಜವೇ. ಅವ್ರಿಗೆ ಜ್ಞಾನಪೀಠ ಕೂಡ ಬರಲಿಲ್ಲ, ಬಿಡಿ, ಅದೇನು ತೊಂದರೆ ಇಲ್ಲ. ಆದ್ರೆ ಜೀವಂತವಾಗಿರಿಸೋದಕ್ಕೆ ಪ್ರಶಸ್ತಿಗಳಲ್ಲ, ಬಹುಮಾನಗಳಲ್ಲ, ಓದುಗರು. ನಾವು ಓದುಗರಾಗಿ ಅವ್ರನ್ನ ಜೀವಂತವಾಗಿ, ಬೇರೆಯವ್ರ ಮಾತ್ರ ಮರೀಲಿ, ನಾವಾರು ಅವ್ರನ್ನ ಜೀವಂತವಾಗಿ ಇಡೋದಕ್ಕೆ ಪ್ರಯತ್ನ ಪಡೋಣ. ಇವತ್ತು ಸಾಮಾನ್ಯಕ್ಕೆ ನಮ್ಮ ಇದಕ್ಕೆ 10-12 ಜನ ಬರ್ತಿದ್ದದ್ದು ಇವತ್ತು 25 ಜನ ಬಂದಿರೋದೇ ಅವರ ಜನಪ್ರಿಯತೆಗೆ ಸಾಕ್ಷಿ. ನ್ಯಾಯವಾಗಿ ಇನ್ನೂ ಜಾಸ್ತಿ ಬರ್ಬೇಕಾಗಿತ್ತು, ಆದ್ರೆ ಅವರ ಜನಪ್ರಿಯತೆ ನಮಗಿಲ್ವಲ್ಲ. ಆಮೇಲೆ ಕೊನೆಯದಾಗಿ ಇನ್ನೊಂದು ಅಂಶ ಹೇಳ್ಬೇಕಾಗಿತ್ತು, ಅದನ್ನ ಹೇಳ್ದಿದ್ರೆ ತಿರುಗಿ ಹೋಗೋದಿಲ್ಲ, ಹೇಳ್ತೀನಿ. ತೀನಂಶಿ ಕಂಠಯ್ಯನವರು ಭಾರತೀಯ ಕಾವ್ಯ ಮೀಮಾಂಸೆ ಅಂತ ಬರೆದಿದ್ದಾರೆ. ಕಾವ್ಯಂ ಯಶಸ್ಸೇ ಅರ್ಥಕೃತೆ ಸದ್ಯಪರ ನಿವೃತ್ತಯೇ ಅಂತ ಹೀಗೆ ಉದ್ದಕ್ಕೂ ಕಾವ್ಯದ ಪ್ರಯೋಜನ ಉದ್ದಕ್ಕೂ ಹೇಳ್ತಾ ಹೋಗ್ತಾರೆ. ಆ ಅಮಂಗಳವಾದ್ದನ್ನೆಲ್ಲ ಕಳೆಯುತ್ತೆ, ದುಡ್ಡು ಬರುತ್ತೆ, ಕೀರ್ತಿ ಬರುತ್ತೆ, ಹೀಗೆ ಅಂತ. ಆದ್ರೆ ಅವರು ಬರೆಯುವಾಗ ಏನಾಗಿದೆ ಅಂದ್ರೆ ಅದರಲ್ಲಿ ಅವರು ಕೆಲವು ಪ್ರಯೋಜನಗಳು ಓದುಗರಿಗೆ ಸಿಗುತ್ತೆ, ಕೆಲವು ಪ್ರಯೋಜನಗಳು ಕವಿಗೆ ಸಿಗುತ್ತೆ ಅಂತ ಅವ್ರು ವರ್ಗೀಕರಣ ಮಾಡಿದ್ದಾರೆ. ಆದ್ರೆ ನಾನು ಆ ವರ್ಗೀಕರಣ ಹೇಗೋ ಒಪ್ಪೋದಿಲ್ಲ.
ಯಾಕೆಂದ್ರೆ ಕಾವ್ಯಂ ಯಶಸ್ಸನ್ನ ತಗೊಳ್ಳಿ, ಮಂಕುತಿಮ್ಮನ ಕಗ್ಗದಿಂದ ಯಶಸ್ಸು ಯಾರಿಗೆ ಬಂತು? DVGಗೆ ಬಂತು ಅಂತ ಹೇಳ್ಬೋದು. ನನಗೂ ಬಂತು, ನಾನು ಅದನ್ನ ಸಮಯೋಚಿತವಾಗಿ ಬೆಳೆಸಿದ್ರಿಂದ ನನಗೂ ಬಂತು. ಅದರಿಂದ ಅಲ್ಲಿ ಕವಿ ಅಲ್ಲಿ ಆ ಪದ್ಯದಲ್ಲಿ, ಆ ಶ್ಲೋಕದಲ್ಲಿ ಕಾವ್ಯ ಪ್ರಯೋಜನ ಅನ್ನೋ ಶ್ಲೋಕದಲ್ಲಿ ಕಾವ್ಯದ ಪ್ರಯೋಜನ ಯಾರಿಗೆ ಅಂದ್ರೆ ಕವಿಗೆ, ಇದು ಓದುಗನಿಗಿದು ಅಂತಿತ್ತು. ಆದ್ರೆ ಕವಿ ಬರೆದಿದ್ದನ್ನ ಪ್ರಾಮಾಣಿಕವಾಗಿ ಓದಿ ಅದನ್ನ ಹೇಳುವ ಉಪನ್ಯಾಸಕಾರನಿಗೂ ಅದೇ ಪ್ರಯೋಜನಗಳು ಲಭಿಸತ್ವೆ ಅಂತ ನನ್ನ ಭಾವನೆ. ಆದ್ರಿಂದ ಈಗ ಬಿಟ್ಟೋರು ಬಿಡಿ, ನಾವಾದ್ರೂ ಅದಕ್ಕೆ ಜೀವಂತಿಕೆಯನ್ನ ಪ್ರತಿ ಕ್ಷಣವೂ ಕೊಡೋಣ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಮುಂದಿನ ಪ್ರತಿಕ್ರಿಯೆ. ನಮಸ್ತೆ ಸರ್, ನಾನು ಮಾರುತೇಶ್ ಸರ್. ನಮಸ್ಕಾರ. ಹಾ, ಕಳೆದ 30 ವರ್ಷಗಳಿಂದನೂ ನಿಮ್ ಬಾಯಿಂದ ಮಂಕುತಿಮ್ಮನ ಕಗ್ಗ ಮತ್ತೆ DVGಗೆ ಸಂಬಂಧಪಟ್ಟಂತ ವಿಷಯ ಕೇಳ್ತಿದ್ರು. ಏನ್ ಪಂಪ ಏನ್ ಹೇಳಿದ್ರು ಅಂತ ಹೇಳಿದ್ರಲ್ಲ, ನಿತ್ಯಂ ಪೊಸತು ಅಂತ. ಹಾಗಾಗಿ ಇವತ್ತು ಸಹ ಅದು ಹೊಸದಾಗೆ ಇತ್ತು. ಓತಪ್ರೋತವಾಗಿ ಕಗ್ಗಗಳೊಂದಷ್ಟು ಸುರಿಯುತ್ತೆ ನಿಮ್ ಬಾಯಿಂದ ಅಂತ ಏನ್ ಅನ್ಕೊಂಡಿದ್ವಿ. ಅದರ ಬದಲಿಗೆ DVG ಅವರ ಜೀವನದ ನೋಟ ಹೇಗಿತ್ತು, ಅವರು ಅನುಭವಿಸಿದಂತಹದ್ದು, ಅವ್ರಿಗೆ ಸಿಕ್ಕಂತಹ ಸಾಂಗತ್ಯ ಹೇಗಿತ್ತು ಅನ್ನೋದ್ರ ಬಗ್ಗೆ ತುಂಬಾ ವಿವರವಾಗಿತ್ತು ಸರ್. ಹಿಡಿದಿಟ್ಟಿತ್ತು. 1 ಗಂಟೆ ಕಾಲ ಆಗೋಯ್ತಲ್ಲ ಅಂತ ಅನಿಸ್ತು ಕೊನೆಗೆ. ತುಂಬಾ ಅದ್ಭುತವಾಗಿತ್ತು. ನಾವು DVG ಅವ್ರನ್ನ ನೋಡ್ಲಿಕ್ಕಾಗ್ಲಿಲ್ಲ. DVG ಅವ್ರನ್ನ ನಿಮ್ ಮೂಲಕ ನಾವು ಕಾಣೋ ಹಾಗಾಯ್ತು. ಅನಂತ ಧನ್ಯವಾದಗಳು ಸರ್ ನಿಮ್ಗೆ. ವ್ಯಥೆ ನನಗೆ ಜಾಸ್ತಿ. ಹಾಗೆ ನೋಡಿದ್ರೆ ಹೇಳ್ಬೇಕಾದ್ ಬಹಳಷ್ಟು ಹೇಳಕ್ ಆಗಿಲ್ವಲ್ಲ ಅಂತ ನಾನು ಒಬ್ಬನೇ ಅಂತಿದ್ದೆ. ನೀವೊಬ್ರು ಅದನ್ನ ವ್ಯಥೆ ಆಗೋ ಮಟ್ಟಿಗೆ ಚೆನ್ನಾಗಿ ಹೇಳಿದ್ರಿ ಅಂತ ಹೇಳಿದ್ರಿ. ಧನ್ಯವಾದಗಳು. ಶಿವರಾಮ್ ಅವರು. ಸರ್ ನಮಸ್ತೆ. ನಮಸ್ತೆ. ಕೇಳ್ತಾ ಇದೆಯಾ ಸರ್? ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ, ಹೇಳಿ. ಸರ್, ನಿಜವಾಗೂ DVG ಅವರನ್ನ ನೆನೆಸದೇ ಇರೋ ದಿನವೇ ಇಲ್ಲ. ಅವರ ಎಲ್ಲ ಕೃತಿಗಳಲ್ಲೂ, ಅದರಲ್ಲೂ ಕೆಲವಷ್ಟು ನನಗೂ ನೀವು ಹೇಳಿದ ಆಲ್ಮೋಸ್ಟ್ ಎಲ್ಲ ಕೃತಿಯಲ್ಲೂ ಮತ್ತೊಂದು ನೀವು ಪ್ರಸ್ತಾಪ ಮಾಡ್ಬೋದು. ಇದು ರಾಜ್ಯಶಾಸ್ತ್ರ ಬಗ್ಗೆ ಅವರು ಬುಕ್ ಏನಿದೆಯೋ ಬರೆದಿರೋದು, ರಾಜಧರ್ಮ ರಾಜ್ಯಶಾಸ್ತ್ರ ಅಂತ ಏನೋ ಒಂದಿದೆ. ಅದು ಕೂಡ ತುಂಬಾ ಅದ್ಭುತವಾಗಿದೆ. ನಾನು ಸಾಕಷ್ಟು ಜನರಿಗೆ, ನನ್ನ ಪರಿಚಯ ಇರೋ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ಹೇಳ್ತೇನೆ, ದಯವಿಟ್ಟು ಇದನ್ನ ಒಂದು ಪುಸ್ತಕನ ಒಂದು ಸರಿನಾದ್ರು ನೋಡ್ಬೇಕು ನೀವು ಅಂತ. ಅಂದ್ರೆ ಒಬ್ಬ ಜನಪ್ರತಿನಿಧಿ ಅಥವಾ ಅಧಿಕಾರ ಹೇಗಿರ್ಬಹುದು, ಹೇಗಿರ್ಬೇಕು ಅಂತ ಅನ್ನೋದನ್ನ ಬಹಳ ಚೆನ್ನಾಗಿ ಅವರು ಹೇಳಿದ್ದಾರೆ. ಅದ್ರ ಬಗ್ಗೆ ಚರ್ಚೆಗಳಾಗಲಿ ವಿಮರ್ಶೆಗಳಾಗಲಿ ಬಹಳಷ್ಟು ಆಗಿಲ್ಲ. ಅದ್ರದ್ದು DVG ಅವರ ಅದ್ಭುತ ಕೃತಿಗಳು ಬೇಕಾದಷ್ಟಿದ್ರು, ಇದು ಒಂದು ಕೃತಿ ಬಗ್ಗೆ ಏನೂ ಆಗಿಲ್ಲ. ಅದೊಂದು ಕೊರತೆ ಅಂತ ಅನ್ಸುತ್ತೆ ನನಗೆ. ಅದು ಅದೇ ನಾನು ಮಂಕುತಿಮ್ಮನ ಕಗ್ಗದ ಬಗ್ಗೆ ಹೇಳಿದ್ನಲ್ಲ, ಹಾಗೆ ಅವ್ರನ್ನ ಕಾವ್ಯದಿಂದ ಗುರುತಿಸ್ತಾರೆ ಹೊರತು ಅವರ ಗದ್ಯದಿಂದ ಗುರುತಿಸೋದೇ ಇಲ್ಲ. ಗದ್ಯದಲ್ಲಿ ನೋಡಿ ಲಲಿತವಾಗಿ ಗಹನವಾದ ವಿಷಯ ಹೇಳೋದು ಇದು ಜ್ಞಾಪಕ ಚಿತ್ರಶಾಲೆ, ರಾಜ್ಯಶಾಸ್ತ್ರ, ಆಮೇಲೆ ಗೋಪಾಲ್ ಕೃಷ್ಣ ಗೋಖಲೆ ಅವರು ಬರೆದಿರೋ ಬಗ್ಗೆ ಬರೆದಿರೋ ಪುಸ್ತಕ, ಜೀವನದ ಬಗ್ಗೆ, ಇನ್ನು ಜೀವನ ಸೌಂದರ್ಯ ಮತ್ತು ಸಾಹಿತ್ಯ, ಅಲ್ಲೆಲ್ಲ ಅನೇಕ ಕಡೆ ಅವ್ರು ಬರೆದಿರುವಂತಹ ರೀತಿ ಇದೆಯಲ್ಲ, ಭಾಷೆಯನ್ನ ಶ್ರೀರಾಮ ಪರೀಕ್ಷಣಂ, ಶ್ರೀಕೃಷ್ಣ ಪರೀಕ್ಷಣಂ ಹೇಳಕ್ಕಾಗಿಲ್ಲ. ಅದು ನನ್ನ ಮೇಲೆ ತುಂಬಾ ಪ್ರಭಾವ ಬೀರಿದಂತ 2 ಕೃತಿಗಳು ಅವು. ಅವೆಲ್ಲವನ್ನೂ ಹೇಳಿದ್ರೆ ನೀವ್ ಹೇಳಿದಾಗೇನೆ DVG ಅವ್ರಿಗೆ ನಾನು ತುಂಬಾ ಚೆನ್ನಾಗಿ ಓದ್ಕೊಂಡಿರೋಂತ ಅಂದವರು ಕೂಡ ನಾನು ಓದಿರೋದು ಸ್ವಲ್ಪನೇ ಅಂತ ಅನ್ನುವಂತ ಭಾವನೆ ಬರೋ ಹಾಗೆ ಆ ಕೃತಿಗಳೆಲ್ಲ ಇದೆ. ಹೌದು ಅಲ್ಲ, ಅದ್ರ ಬಗ್ಗೆ ಚರ್ಚೆಗಳಾಗ್ಲಿ ಅಥವಾ ಅದ್ರ ಬಗ್ಗೆ ವಿಮರ್ಶೆ ಆಗ್ಲಿ ತೀರಾ ಅದ್ರ ಯೋಗ್ಯತೆಗೆ ತಕ್ಕಷ್ಟು ಆಗ್ತಾ ಇಲ್ಲ, ಆಗಿಲ್ಲ ಅನ್ನೋದು. ನಾನು ಶುರು ಮಾಡಿದ್ದೆ ಮಂಕುತಿಮ್ಮನ ಕಗ್ಗ ಮತ್ತು ಮರಳುಮರಳಿನ ಕಗ್ಗದ ತೌಲನಿಕ ಅಧ್ಯಯನ ಅಂತ. ಆಮೇಲೆ ಅನುಭವದ ಅಚ್ಚರಿ ಅಂತ ಆ ಸರಣಿಯನ್ನು ಮುಂದುವರಿಸಿದೆ. ಈಗ ಸೌಂದರ್ಯ ಸ್ವಾರಸ್ಯ ಅಂತ ಮಾಡ್ತಿದ್ದೀನಿ. ಹೆಚ್ಚು ಕಡಿಮೆ ಎಲ್ಲಾ ಉಪನ್ಯಾಸಗಳಲ್ಲಿ ಒಂದಲ್ಲ ಒಂದು ನೆವದಲ್ಲಿ DVG ಅವ್ರ ಬಗ್ಗೆ ಪ್ರಸ್ತಾಪ ಮಾಡಿದೀನಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅದು ಲಭ್ಯ ಇದೆ ಗಣೇಶ್ ಹೆಗ್ಡೆ ಅವ್ರ ಹತ್ರ, ನೀವು ಒಂದ್ಸಲ ನೋಡ್ಬೋದು. ಪ್ರಯತ್ನ ನಾನು ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ನಾನು ರುದ್ರೇಶ್ ಅಂತ ಹೇಳಿ, ಮಾರುತೀಶ್ ಸರ್ ಅವರ ಶಿಷ್ಯ ಸರ್. ಸರ್, ನಾನು ನಿಮ್ಮನ್ನ 2 ಬಾರಿ ಭೇಟಿ ಮಾಡಿದ್ದೀನಿ. ಹೌದೌದು, ಜ್ಞಾಪಕ ಬಂತ, ಹೇಳಪ್ಪ. ಸರ್, DVG ಅವ್ರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರಿ ಸರ್. ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ಒಂದು ಆನಂದ ಆಗುತ್ತೆ. ಇವತ್ತಿಗೂ ನಾನು ಯಾವುದೇ ಸ್ಟೇಜ್ ನಲ್ಲಿ ಮಾತಾಡ್ಬೇಕಾದ್ರೂ ಕೂಡ DVG ಅವ್ರ ಕಗ್ಗಗಳನ್ನ ಬಳಸದೆ ನಾನು ಭಾಷಣವನ್ನು ಯಾವತ್ತೂ ಎಂಡ್ ಮಾಡಿಲ್ಲ. ಅವರ ಕಗ್ಗಗಳಲ್ಲಿ ನಾನು ಮೊಟ್ಟ ಮೊದಲಿಗೆ ಹೇಳಿದಂತ ಕಗ್ಗ ಅಂತ ಹೇಳಿದ್ರೆ
ಹೊಸ ಚಿಗುರು ಹಳೆಬೇರು ಕೂಡಿರಲು ಮರಸೊಬಗು ಹೊಸ ಯುಕ್ತಿ ಹಳೆತತ್ವದೊಡಗೂಡಿ ಧರ್ಮ ಋಷಿಯ ವಾಕ್ಯದೊಳು ವಿಜ್ಞಾನ ಕಲೆ ಮೇಳೈಸೆ ಜೊಸಗು ಜನಜೀವನಕ್ಕೆ ಮಂಕುತಿಮ್ಮ ಅಂತ. ಇವತ್ತಿನ ನಮ್ಮ ಹೊಸ ಚಿಗುರುಗಳು ಅಂತ ನಾವೇನ್ ವಿದ್ಯಾರ್ಥಿಗಳು ಇದ್ದೀವಿ, ನಮ್ಮಂತವರಿಗೆ ಹಳೆ ಬೇರು ಅಂತ ಅಂದ್ರೆ ಬಹಳಷ್ಟು ಜ್ಞಾನವನ್ನು ಗಳಿಸಿರುವಂತ ನೀವು ಈ ರೀತಿಯಾದಂತಹ ಒಂದು ರೀತಿಯಲ್ಲಿ ನಮ್ಗೆ ತಿಳಿಸ್ಕೊಡೋದ್ರಿಂದ ಜೀವನ ಅಥವಾ ಒಂದು ಸಾಹಿತ್ಯ ಲೋಕ ಅನ್ನುವಂಥ ಒಂದು ಮರಕ್ಕೆ ಒಂದು ಸೊಬಗು ಸಿಗುತ್ತೆ ಅನ್ನುವಂಥದ್ದು. ಅದ್ರ ಜೊತೆಗೆ ಜೀವನದ ಬಗ್ಗೆ ಡಿ.ವಿ.ಜಿ ಅವರು ಹೇಳಿರುವಂತೆ ಇರುವ ಕೆಲಸವ ಮಾಡು ಕಿರಿದಿನದೆ ಮನವಿಟ್ಟು ದೊರೆತುದನ್ನು ಹಸಾದವೆಂದುಣ್ಣು ಗೊಣಗಿಡದೆ ಭರಿಸು ಲೋಕದ ಪ್ರಭಾವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆಬರಲ್ ಅಳದೆ ಮಂಕುತಿಮ್ಮ ಅಂದ ಹಾಗೆ ಜೀವನಕ್ಕೆ ಅದೊಂದು ಡೆಫಿನೇಷನ್ ಸಾಕು ಅಂತ ಅನ್ಸುತ್ತೆ ಸರ್. ಥ್ಯಾಂಕ್ ಯು ಸರ್. ಸಾಕು ಅಂತ ಇಲ್ವೇ ಇಲ್ಲ, ಕಲಿಕೆಗೆ ಕೊನೆ ಇಲ್ಲ. ನೀವು ರುದ್ರೇಶ್ಗೆ ಒಂದೇ ಸಲಹೆ, ಅವರ ಬೇರೆ ಕೃತಿಗಳನ್ನ ಓದಪ್ಪ, ಅವಾಗ ಇನ್ನೂ ನಿಂಗೆ ಅವರ ಒಂದು ಬಗ್ಗೆ ಸ್ಪಷ್ಟವಾದಂತ ಅಭಿಪ್ರಾಯ ಮಾಡಕ್ಕೆ. ಈಗ ಶಿವರಾಮ್ ಅವ್ರು ಹೇಳಿದ್ರಲ್ಲ ರಾಜ್ಯಶಾಸ್ತ್ರ, ಹಾಗೆ ಅವರ ಗದ್ಯಗಳನ್ನೂ ಓದು, ಬೇರೆ ಕೃತಿಗಳನ್ನ ಓದು. ಅವಾಗ ಒಂದು ಎರಡನೇದು, ಬೇರೆ ಕೃತಿಗಳನ್ನ ಅವರದ್ದಲ್ಲದೆ ಬೇರೆಯವ್ರ ಕೃತಿ ಓದುವಾಗ್ಲೂ ಮಂಕುತಿಮ್ಮನ ಕಗ್ಗದಲ್ಲಿ ಇದರ ಪ್ರಸ್ತಾಪ ಇದೆ ಅಂತ ನೀನು ಹೇಳಿದಾಗ ಖಂಡಿತವಾಗಿಯೂ ಅದು ರೋಮಾಂಚನಕಾರಿ ಅನುಭವ ಆಗತ್ತೆ. ಅದೇ ಸಮಗ್ರ ಕೃತಿಯನ್ನ ಓದೋದೇ ಆ ಕಾರಣಕ್ಕೆ, ಸಮಗ್ರ ಕೃತಿಯನ್ನ ಆಳವಾಗಿ ನೋಡೋದು ಅದೇ ಕಾರಣಕ್ಕೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಖಂಡಿತ ಸರ್, ಖಂಡಿತ ಸರ್. ಥ್ಯಾಂಕ್ ಯು ಸರ್. ಮುಂದಿನ ಭಾನುವಾರ ರಸ ಇದರದ್ದು 3ನೇ ಭಾಗ ಇರುತ್ತೆ, 3ನೇ ಮತ್ತು ಕೊನೆಯ ಭಾಗ. ರಸದ ಬಗ್ಗೆ 2 ಉಪನ್ಯಾಸಗಳಿಗಾಗಲೇ ಆಗಿದೆ. ಮುಂದಿನ ಭಾನುವಾರ ಅಂದ್ರೆ 24ನೇ ತಾರೀಕು. ಈಗಲೇ ಗುರ್ತಾಕೊಂಡ್ಬಿಡಿ, ಎಲ್ಲರೂ ಬರೋದಕ್ಕೆ ಪ್ರಯತ್ನ ಪಡಿ. ಅದರಲ್ಲಿ ಕಾವ್ಯಗಳಲ್ಲಿ ಹೇಗೆ ಆವೇಶವನ್ನ ರಸವಾಗಿಸ್ತಾರೆ, ಆದ್ರೆ ನಮ್ಮ ಈ ಧಾರಾವಾಹಿಗಳ ಆವೇಶವನ್ನು ರಸವಾಗಿಸ್ತಾ ಇಲ್ಲ ಯಾಕೆ ಅನ್ನುವಂಥದ್ದನ್ನ ಪ್ರಸ್ತಾಪ ಮಾಡ್ತಿರೋದ್ರಿಂದ ಅತ್ಯಂತ ಪ್ರಸಕ್ತವಾದಂಥ ಚರ್ಚೆ ಅಂತ ಅದನ್ನು ಭಾವಿಸ್ಕೊಂಡಿದ್ದೀನಿ. ಅದರಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಅಂತ ನಿಮ್ಮಲ್ಲಿ ಈ ಮನವಿ ಮಾಡ್ಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ. ನನ್ನ ಕೈಲಿ ಮಾತಾಡಿಸಿದ್ರಿ, ಡಿ.ವಿ.ಜಿ ನನ್ನೊಳಗೆ ಬಂದು ಕೂತ್ಕೊಂಡ್ರು, ಇಷ್ಟೊತ್ತು ನನ್ನ ಕೈಲಿ ಮಾತಾಡಿಸಿದ್ರು. ಡಿ.ವಿ.ಜಿ ಅವರಿಗೆ, ನಿಮಗೆ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಗಣೇಶ ಹೆಗಡೆ ಅವರಿಗೆ ಎಲ್ರಿಗೂ ನನ್ನ ಆಭಾರಗಳು. ಧನ್ಯವಾದಗಳು ಸರ್. ಡಿ.ವಿ.ಜಿ ಜಯಂತಿಯ ಈ ಕಾವ್ಯ ಹೋಳಿಗೆ ರಸದೂಟ ಅದ್ಭುತ ಆಗಿತ್ತು ಸರ್. 1 ತಾಸು ಹಾಗೆ ಹೋಯ್ತಲ್ಲ ಅನ್ನೋದೇ ನಮಗೆ ತುಂಬ ಬೇಜಾರಾದಂಥ ಸಂಗತಿ. ಮತ್ತೊಮ್ಮೆ ಬಂದಂಥ ಎಲ್ರಿಗೂ, ಈ ಒಂದು ಕಾರ್ಯಕ್ರಮವನ್ನು ಆಸ್ವಾದಿಸಿದ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಕಾರ್ಯಕ್ರಮದ ರೆಕಾರ್ಡಿಂಗ್ ಇದೆ, ಅದನ್ನು ಕೂಡ ಯೂಟ್ಯೂಬಲ್ಲಿ ಹಾಕಿ ನಮ್ಮ ತಂಡದಲ್ಲಿ ಸ್ವಲ್ಪ ಹೊತ್ತಿನಲ್ಲಿ ಹಾಕ್ತಿದ್ದೀನಿ. ಮುಂದಿನ ಸರ್ ಅವರ ಉಪನ್ಯಾಸಕ್ಕೆ ಕೂಡ ಎಲ್ಲರೂ ಬರಬೇಕು ಅಂತೇಳಿ ವಿನಂತಿಸ್ತಾ, ಮುಂದಿನ ಕಾರ್ಯಕ್ರಮ ಮುಂದಿನ ಬರೋ ಭಾನುವಾರ 24ನೇ ತಾರೀಕಿಗೆ ಇರುತ್ತೆ. ಸರಿಯಾಗಿ 8 ಗಂಟೆಯಿಂದ 9 ಗಂಟೆವರೆಗೆ ಇರುತ್ತೆ. ಎಲ್ಲರೂ ಬನ್ನಿ ಅಂತೇಳಿ ವಿನಂತಿಸ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಧನ್ಯವಾದಗಳು ಸರ್.